ಪ್ರಾರ್ಥನೆಯನ್ನು ಮಾಡಬಯಸ್ತೇನೆ. ಸನ್ಮಾನ್ಯ ಶ್ರೀ ಎಚ್ ಮ್ಯಾಥರ್ ಅವರಿಂದ ಸರ್ವರಿಗೂ ನಮಸ್ಕಾರ. ಆ ಒಂದು ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಮಂಜುನಾಥ ದೇವಿಯವರು ಅಮೋಘ ಸೇವೆಯನ್ನು ಸಲ್ಲಿಸಿ ಜೂನ್ 31 ನಿವೃತ್ತಿಗೊಂಡರು. ಸುಖಮಯವಾಗಲಿ ಅಂತ ಹಾರೈಸಲು ಕೋಟೆ ಜನ ಸಮಿತಿಯ ಈ ಒಂದು ಸಮಾರಂಭದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಕೋಟೆ ಜನ ಸಮಿತಿಯ ಅಧ್ಯಕ್ಷರು ಮತ್ತು ಈ ಒಂದು ಮಹಾಂತೇಶ್ ಮಸ್ಕಿ ಮಹಾಂತೇಶ್ ಮಸ್ಕಿ ಅವರು ಕೂಡ ಸ್ವಾಗತಿಸಿದ್ದಾರೆ. ಹಿರಿಯ ಸಾಹಿತಿಗಳು ಮತ್ತು ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದಂತಹ ಶ್ರೀ ಭಂಡಾರಿ ಅಧ್ಯಕ್ಷರು ಜಿಲ್ಲಾ ಕೋಟೆಯ ಅಧ್ಯಕ್ಷ ಸಮಿತಿ ಉಪನ್ಯಾಸಕರನ್ನ ಅವರನ್ನು ಸಹ ಕನ್ನಡ ಮಂಜುನಾಥ ಅವರ ಅಭಿಮಾನಿಗಳೇ, ಕೋಟೆ ಅಧ್ಯಯನ ಸಮಿತಿಯ ಸದಸ್ಯರೇ ಮತ್ತು ಶ್ರೀಮತಿ ಮಂಜುನಾಥ ಅವರೇ ಹಾಗೂ ಮಾಧ್ಯಮದ ಸ್ನೇಹಿತ, ಬಹಳ ಉತ್ತಮವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿ ಪ್ರೌಢಶಾಲಾ ಶಿಕ್ಷಕರಾಗಿ 11 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಅದರಲ್ಲಿ 8 ವರ್ಷಗಳ ಕಾಲ ಪ್ರಭಾರಿ ಪ್ರಾಂಶುಪಾಲರಾಗಿ ಹಾಗೆ ಸಾಮಾಜಿಕ ಸಂಸ್ಥೆಗಳ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂತಹ ಐಡಿಯೋ ಅವರ ಬೀಳ್ಕೊಡುಗೆ ಮತ್ತು ಅಭಿನಂದನಾ ಸಮಾರಂಭ ನಮ್ಮೆಲ್ಲರಿಗೂ ಒಂದು ಸಾಮಾಜಿಕವಾದಂತಹ ಹೊಣೆಗಾರಿಕೆ. ಇಂಥ ಸಾಮಾಜಿಕ ಹೊಣೆಗಾರಿಕೆಯನ್ನ ಕೋಟೆ ಅಧ್ಯಯನ ಸಮಿತಿ ನಿರ್ವಹಿಸಿದೆ ಅಂತ ಹೇಳಿದರೆ ತಪ್ಪಾಗುತ್ತೆ. ಒಬ್ಬ ವ್ಯಕ್ತಿ, ಒಂದು ಇಲಾಖೆ, ಒಂದು ವಿದ್ಯೆ, ಒಂದು ಹುದ್ದೆ ಹಲವಾರು ವರ್ಷಗಳ ಕಾಲ ತಮ್ಮನ್ನೇ ತಾವು ಅರ್ಪಿಸಿಕೊಳ್ಳುವ ಮೂಲಕ ಸದಾ ಅಸನ್ಮುಖಿಯಾಗಿ ಈ ಶಾಲಾ ಶಿಕ್ಷಣವನ್ನು ಕಟ್ಟಲಿಕ್ಕೆ ತಮ್ಮದಾದಂಥ ಶೈಲಿಯಲ್ಲಿ ಆ ಸಂಸ್ಥೆಗೆ ಅರ್ಪಿಸಿಕೊಳ್ಳುವಂಥ ಐಡಿಯೋ ನಿಜಕ್ಕೂ ಕೂಡ ಅಭಿನಂದನಾರ್ಹರು ಅಂತೇಳಿ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಐಡಿಯೋರು ನಾನು ಶಿಕ್ಷಣ ಇಲಾಖೆಯ ಅನೇಕ ಕಾರ್ಯಕ್ರಮಗಳ ಜೊತೆ ಮತ್ತು ಶಾಲೆಯ ಜೊತೆಗೆ, ಸ್ಕೂಲಿನ ಜೊತೆಗೆ, ಕಾಲೇಜಿನ ಜೊತೆಗೆ, ಅವರ ಒಂದು ಸುಮಧುರ ಮಾಧ್ಯಮದ ಜೊತೆಗೆ, ಸಾಮಾಜಿಕ ಸಂಸ್ಥೆಯ ಜೊತೆಗೆ, ಕೋಟೆ ಅಧ್ಯಯನ ಸಂಸ್ಥೆಗಳ ಜೊತೆ ಅವರು ತಮ್ಮನ್ನು ಬಿಡುವಿನ ವೇಳೆಯಲ್ಲಿ ಅರ್ಪಿಸಿಕೊಳ್ಳುವ ಮೂಲಕ, ಕೆಲಸ ಮಾಡುವ ಮೂಲಕ ಈ ಸಮಾಜದ ವಾರಸದಾರಿಕೆಯನ್ನು ಅವರು ನಿರ್ವಹಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿದೆ. ಈ ವಾರಸದಾರಿಕೆಯನ್ನ ವಹಿಸಿಕೊಳ್ಳುವುದು ಇನ್ನೆಂದಿಗೂ ಇದು ಹೆಚ್ಚು ಪ್ರಸ್ತುತವಾಗಿದೆ. ನಾವೆಲ್ಲರೂ ಕೂಡ ನಮ್ಮದೇ ಕುಟುಂಬ, ನಮ್ಮದೇ ಜನಾಂಗ, ನಮ್ಮದೇ ವ್ಯವಸ್ಥೆ ಹೀಗೆ ಇರುವಾಗ ಸ್ವಾರ್ಥದ ಬದುಕನ್ನು ಕಟ್ಟಿಕೊಟ್ಟಿರುವಂತ ಈ ಸಂದರ್ಭದಲ್ಲಿ ಒಂದು ರೀತಿ ಸ್ವಾರ್ಥಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಆಲೋಚನೆ ಮಾಡ್ತಿರುವಂತ ಸಂದರ್ಭದಲ್ಲಿ ಅವರು ತಮ್ಮ ಕಾಲೇಜಿನ ಕರ್ತವ್ಯವನ್ನು ಮುಗಿಸಿದ ನಂತರ ಬಿಡುವಿನ ವೇಳೆ
ಇರ್ಬೋದು, ಶನಿವಾರ ಅಂಗದಿನ ಇರ್ಬೋದು, ಅಥವಾ ಮತ್ತೆ ಯಾವುದಾದ್ರೂ ರಜಾ ದಿನಗಳಲ್ಲಿ ಇರ್ಬೋದು. ಕೋಟೆ ಅಧ್ಯಯನ ಸಮಿತಿ ಕಾರ್ಯಕ್ರಮಗಳು ಹಾಕಿಕೊಂಡಂಗೆಲ್ಲ ಅದರ ಜೊತೆಗೆ ಕೆಲಸ ಮಾಡುವ ಮೂಲಕ ಅವರ ಸಮಯ ಸ್ಫೂರ್ತಿ ನಾವು ಯಾರಾದ್ರೂ ಅವರನ್ನ 9 ಗಂಟೆಗೆ 5 ಸಾವಿರ ನಾವು ಸೇರಬೇಕಂದ್ರೆ ಅವ್ರು ಕರೆಕ್ಟಾಗಿ 9 ಗಂಟೆಗೆ ಆ ಸ್ಥಳದಲ್ಲಿ ಸೇರೋರು. ಹಾಗಾಗಿ ಇಂಥ ಒಂದು ಕಳಕಳಿಯ ಸಾಮಾಜಿಕವಾಗಿ ತಮ್ಮ ಹೊಣೆಗಾರಿಕೆಯನ್ನು ಮತ್ತು ಸಾಂಸ್ಕೃತಿಕವಾಗಿ ತಮ್ಮ ಜವಾಬ್ದಾರಿಯ ನಿರ್ವಹಿಸಿದಂಥ ಕೀರ್ತಿ ಐಡಿಯವರಿಗೆ ಸಲ್ಲುತ್ತದೆ ಅಂತ ಹೇಳಿ ಕೂಡ ನಾನು ಭಾವಿಸ್ಕೊಳ್ತೀನಿ. ಬಹುಶಃ ಅವರು ಯಾವತ್ತೂ ಕೂಡ ನಾನು ಸದಾ ಸನ್ನಿವೇಶಗಳು ನಾವು ಏನೇನು ಮಾತಾಡ್ತಿದ್ರು ಕೂಡ ಅದನ್ನು ಬಹಳ ಧನಾತ್ಮಕ ಸ್ವಭಾವದಿಂದ ಸ್ವೀಕರಿಸುವುದು, ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸುವುದು. ಒಂದು ದಿವಸ ಕೂಡ ಅವರ ನಕಾರಾತ್ಮಕವಾದ ಚಿಂತನೆಗಳನ್ನ ನಕಾರಾತ್ಮಕವಾದಂಥ ಸ್ವಭಾವವನ್ನು ನಾವು ನೋಡಿಲ್ಲ. ಹಾಗಾಗಿ ಒಂದು ಇಂಥವರು ಸಮಾಜದಲ್ಲಿ ಹೆಚ್ಚು ಹೆಚ್ಚು ನಮಗೆ ಮಾದರಿಯಾಗಿ ಕಾಡ್ತಾರೆ, ಹೆಚ್ಚು ಹೆಚ್ಚು ಎತ್ತರದಲ್ಲಿ ಕಾಡ್ತಾರೆ. ಹಾಗಾಗಿ ಐಡಿಯವರ ಏನು ಒಂದು ಸುದೀರ್ಘವಾದಂಥ ಈ ಸೇವೆ, ಶಾಲಾ ಶಿಕ್ಷಣದಲ್ಲಿ ಮಾಡಿರುವಂಥ ಸೇವೆ ಅಂದ್ರೆ ಸಮಾಜಕ್ಕೆ ಮಾಡಿರುವಂಥ ಸೇವೆ, ಸಮಾಜದ ಉತ್ತರದಾಯಕವಾಗಿ ಮಾಡಿರುವಂಥ ಸೇವೆ. ಕೆಲವರು ಅದೇ ಇಲಾಖೆಯಲ್ಲಿ ಇಟ್ಟುಕೊಂಡು ಸಂಬಳಕ್ಕಾಗಿ ಕೆಲಸ ಮಾಡುವವರು ಒಂದು ಕಡೆ ಆದರೆ ಐಡಿ ಅಂತವರು ಸ್ವಾರ್ಥವನ್ನು ಬಿಟ್ಟು ಒಂದು ಭಿನ್ನವಾಗಿ ಆ ಶಾಲಾ ಶಿಕ್ಷಣ ಜೊತೆಗೆ ಅರ್ಪಿಸಿಕೊಳ್ಳುವಂಥದ್ದು, ಶಾಲಾ ಶಿಕ್ಷಣವನ್ನು ನಿರ್ವಹಿಸುವಂಥದ್ದು, ಮಕ್ಕಳನ್ನ ಅವರನ್ನ ಈ ದೇಶದ ಪ್ರಭುತ್ವ ನಾಗರಿಕರೇ ಅವರು ಕಟ್ಟುವಂಥ ಕೆಲಸವನ್ನ, ಅವರನ್ನ ಜವಾಬ್ದಾರಿ ಮಾಡುವಂಥ ಕೆಲಸವನ್ನ ಇವತ್ತು ಮಾಡುವ ಮೂಲಕ ಸುಮಾರು 34 ವರ್ಷಗಳ ಕಾಲ ಒಂದು ದೀರ್ಘಕಾಲದ ಸೇವೆ ಅತ್ಯಂತ ಅನುಕರಣೀಯ, ಅಭಿನಂದನೀಯ ಮತ್ತು ಆದಾಗೆ ಅಂತ ಒಂದು ಅನುಕರಣೀಯವಾದಂತನ್ನ ಇತರ ಶಿಕ್ಷಕರು ಕೂಡ ಮಾದರಿಯಾಗಬೇಕು, ಮಾದರಿಗೆ ಆಗಲಿ ಅನ್ನುವಂಥ ಮಾತುಗಳನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೋಟೆ ಅಧ್ಯಯನ ಸಮಿತಿ ಸ್ವಲ್ಪ ಜನ ಸದಸ್ಯರು ಇದ್ದಾಗ ಕೂಡ ಎಲ್ಲವನ್ನೂ ನಿರ್ವಹಿಸುವ ಮೂಲಕ ಎಚ್ ಮಾದಾರ್ ಅವರಾಗಲಿ, ನಮ್ಮ ಮಂಜುನಾಥ್ ಐಡಿ ಅವರಾಗಲಿ, ವೀರಹನುಮಾನ್ ಸರ್ ಅವರಿಗೆ, ಹಫೀಜುಲ್ಲಾ ಅವರು ಬಹಳ ಅರ್ಪಣೆ ಭಾವದಿಂದ ಅದರಲ್ಲಿ ಏನೂ ಇಲ್ಲ, ಏನನ್ನೂ ಕೂಡ ನಾವು ಅದರ ಒಂದು ಲಾಭ ನಷ್ಟವನ್ನು ಲೆಕ್ಕಿಸದೆ ಅನೇಕ ಟೀಕೆಗಳು ಬಂದಾಗ ಕೂಡ ಇವ್ರೇನು ಕೋಟೆ ಅಧ್ಯಯನ ಸಮಿತಿ ಮಾಡ್ತಾರೆ, ಇವ್ರು ಏನ್ ಅಧ್ಯಯನ ಮಾಡ್ತಾರೆ ಅನ್ನುವಂಥ ಟೀಕೆಗಳು ಬಂದಾಗ ಕೂಡ ಟೀಕೆಗಳನ್ನ ಬಹಳ ಹೃದಯದಿಂದ ಸ್ಪರ್ಶಿಯಾಗಿ ಸ್ವೀಕರಿಸಿ ನಾವು ಸಮಾಜದ ಒಂದು ಭಾಗವಾಗಿ ಸಾಮಾಜಿಕದ ಹೊಣೆಗಾರಿಕೆಯನ್ನು ನಿರ್ವಹಿಸಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ಐತಿಹಾಸಿಕ ಗುರುತುಗಳನ್ನ ಮುಂದಿನ ಜನಾಂಗಕ್ಕೆ ಪರಿಚಯಿಸುವಂತ ಕೆಲಸವನ್ನ ಈ ಕೋಟೆ ಅಧ್ಯಯನ ಸಮಿತಿ ಮೂಲಕ ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಅದನ್ನು ಹೆಚ್ಚು ಹೊಣೆಗಾರಿಕೆಯನ್ನ, ಹೆಚ್ಚು ಒಂದು ಕ್ರಿಯಾಶೀಲವಾಗಿ, ಹೆಚ್ಚು ಕ್ರಿಯಾತ್ಮಕವಾಗಿ ಅದನ್ನು ಪಾಲ್ಗೊಳ್ಳುವ ಮೂಲಕ, ಭಾಗವಹಿಸುವ ಮೂಲಕ ಐಡಿಯವರು ಇತರರು ಕೂಡ ಮಾದರಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಹೆಚ್ಚೇನು ಮಾತಾಡಕ್ಕೆ ಹೋಗೋದಿಲ್ಲ. ಇವತ್ತು ಐಡಿಯವರ ಶಿಕ್ಷಕರು ನಮಗೆ ಇವತ್ತು ಶಾಲಾ ಶಿಕ್ಷಣಕ್ಕೆ ಬೇಕಾಗಿದೆ, ಐಡಿಯವರ ಮಾರ್ಗದರ್ಶಕರು ಈ ವ್ಯವಸ್ಥೆಗೆ ಬೇಕಾಗಿದೆ, ಐಡಿಯವರವರು ಈ ಸಮಾಜಕ್ಕೆ ಬೇಕಾಗಿದೆ. ಬಹುಶಃ ಹೆಸರಿಗೆ ತಕ್ಕಂತೆ ಅವರ ಹೆಸರೇ ಮಂಜುನಾಥ ಐಡಿ, ಅವರ ಹೆಸರಿಗೆ ತಕ್ಕಂತೆ ಇವತ್ತು ಸಮಾಜಕ್ಕೆ ಅವರನ್ನು ಅವರು ಅರ್ಪಿಸಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಸೇವಾ ನಿವೃತ್ತಿಯ ಜೀವನ ದೇವರು ಸುಖಕರವನ್ನ ಮಾಡಲಿ ಮತ್ತು ಅವರ ಧರ್ಮಪತ್ನಿಗೂ ಕೂಡ ಏನು ಐಡಿಯವರು ಮಾಡುವಂತ ಕೆಲಸಗಳಲ್ಲಿ ಅವರಿಗೆ ಸಕಾರಾತ್ಮಕವಾಗಿ ಅವರ ಜೊತೆಯಲ್ಲಿ ಶಕ್ತಿಯಾಗಿ, ಪ್ರೇರಕ ಶಕ್ತಿಯಾಗಿ ನಿಂತಿದ್ದಾರೆ. ಅವರನ್ನು ಕೂಡ ಅಭಿನಂದಿಸುವ ಮೂಲಕ ಇವತ್ತು ಕೋಟೆ ಅಧ್ಯಯನ ಸಮಿತಿ ಕೇವಲ ಒಂದು ವೇದಿಕೆಯಾಗಿ, ಒಂದು ವೇದಿಕೆಯಾಗಿ ಸಾಂಸ್ಕೃತಿಕ ಕ್ಷೇತ್ರದ ಒಂದು ಹೊಣೆಗಾರಿಕೆಯನ್ನು ನಿರ್ಮಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಸಿದ್ಧಗೊಳಿಸಿ ವೀರಹನುಮಂತ ಸರ್ ಇವತ್ತು ಒಂದು ವಾರದಿಂದ ಕೂಡ ಈ ಕಾರ್ಯಕ್ರಮಕ್ಕೆ ಯೋಜನೆಯನ್ನು ರೂಪಿಸಿ ಐಡಿಯವರನ್ನ ನಾವು ಅವರನ್ನು ಅಭಿನಂದಿಸುವ ಕೆಲಸವನ್ನ ಮಾಡಬೇಕು ಅಂತ ಇಷ್ಟು ಸುಂದರವಾಗಿ ಇವತ್ತು ಈ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಆ ಕಾರಣಕ್ಕಾಗಿ ನಾನು ವೀರಹನುಮಂತ ಸರ್ ಅವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಒಬ್ಬರ ಹೇಳಿಕೆಯಲ್ಲಿ, ಒಬ್ಬರ ಒಂದು ಸಜ್ಜನಿಕೆಯಲ್ಲಿ ಅದನ್ನ ನಾವು ಕೂಡ
ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹೆಚ್ಚು ಜವಾಬ್ದಾರಿಯುತವಾದಂಥ ಕಾರ್ಯಕ್ರಮ ಆಗಿದೆ, ಹೆಚ್ಚು ಹೊಣೆಗಾರಿಕೆಯ ಕಾರ್ಯಕ್ರಮ ಆಗಿದೆ, ಹೆಚ್ಚು ಅನುಕರಣೀಯವಾದಂಥ ಕಾರ್ಯಕ್ರಮ ಆಗಿದೆ. ಬೈಲಿಯವರು ಯಾವತ್ತೂ ಕೂಡ ಮಂಜುನಾಥ್ ಐಲಿಯವರು ನಿಜಕ್ಕೂ ಕೂಡ ನಮಗೆ ಎತ್ತರವಾಗಿ ಕಾಣ್ತಾರೆ. ಕಾಣಲಿ, ಅವರ ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿ ಆಗಲಿ ಅಂತೇಳಿ ಹೇಳ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಿಸಿದೆ, ಐಲಿಯವರ ಕಾರ್ಯಕ್ರಮವನ್ನು ಉದ್ಘಾಟಿಸೋದಕ್ಕೆ ನಾನು ಬಹಳ ಸುದೈವವಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿ ಅವರ ಕರ್ತವ್ಯಗಳಿಗೆ ಮತ್ತೊಂದು ಸಲ ಅಭಿನಂದನೆಗಳು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಸರಳವಾಗಿ ಹೇಳ್ಬೇಕಂದ್ರೆ ಅವರ ಕಾಲೇಜಿಗೆ ಒಂದು ಗೌರ್ಮೆಂಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಲುವಾಗಿ ಹೋಗಿದ್ವಿ. ವಿದ್ಯಾರ್ಥಿಗಳು ಪರಿಸರ ರಕ್ಷಣೆ ಮತ್ತು ಪರಿಸರ ಉಳಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಲುವಾಗಿ ನಾವು ಒಗ್ಗಟ್ಟಿನಲ್ಲಿ ಹೋಗಿದ್ವಿ. ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಕಳಿಸ್ಬೇಕಂತ ಹೇಳಿಕೊಂಡಾಗ ಅವರು ತುಂಬ ಮನಸ್ಸಿನಿಂದ ವಿದ್ಯಾರ್ಥಿಗಳನ್ನು ಕಳಿಸಿಕೊಟ್ಟರು. ಆ ಕಾರ್ಯಕ್ರಮ ಯಶಸ್ವಿಯಾಯಿತು. ಅವರು ಸರಳ ಸಜ್ಜನಿಕೆ ಅತ್ಯಂತ ಪಾತ್ರವಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಅತಿಶಯೋಕ್ತಿ ಆಗಲಾರದು. ಅವರ ಸರಳತೆ, ಸಾಮಾಜಿಕ ಸೇವೆ ಹಾಗೂ ಪೂಜೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ಇಚ್ಛಾಶಕ್ತಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಹೆಚ್ಚಿನ ಆದ್ಯತೆ ಸಿಗಲಿ ಹಾಗೂ ಅವರ ಒಂದು ಕುಟುಂಬ ಐಶ್ವರ್ಯ ಆರೋಗ್ಯ ದೇವರವರಿಗೆ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ಒಂದು ಭಾಷಣಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ಧನ್ಯವಾದ. ಸೇವೆ ಸಲ್ಲಿಸಿ ಈಗಾಗಲೇ ನಮ್ಮ ಜಯಣ್ಣ ಸರ್ ಅವರು, ಶ್ರೀಮಾನ್ ಮಲ್ಲಿಕಾರ್ಜುನ, ನಮ್ಮ ಮಂಜುನಾಥ್ ಸರ್ ಅವರ ಬಗ್ಗೆ ಬಹಳ ವಿಸ್ತೃತವಾಗಿ ಅನುಭವದ ಮಾತು ಹೇಳಿಕೊಂಡು ಬಂದಂತ ಮಾತನ್ನು ಅವರು ತನ್ನನ್ನು ತೊಡಗಿಸಿಕೊಂಡು ಅವರಲ್ಲಿ ಇಲಾಖೆಯ ಕೆಲಸಗಳ ಜೊತೆಗೆ ಏನು ಸಾಂಘಿಕವಾಗಿ ಹಾಗೂ ಸಮಾಜದ ಏಳಿಗೆಗೆ ಶ್ರಮಿಸ್ತಕ್ಕಂಥ ಅನೇಕ ಸಂಸ್ಥೆಗಳಲ್ಲಿ ಅವರು ತನ್ನನ್ನು ತೊಡಗಿಸಿಕೊಂಡು ಜಿಲ್ಲೆಯ ಪ್ರಗತಿಗೆ ಯಾವ ರೀತಿ ಸೇವೆ ಸಲ್ಲಿಸಿದ್ದಾರೆ ಅನ್ನುವಂಥದ್ದನ್ನು ತಮಗೆಲ್ಲರಿಗೂ ತಿಳಿಸಿದ್ದಾರೆ. ನಾವು ಕೂಡ ಅನೇಕ ಒಂದು 2.5 ವರ್ಷ ಪ್ರಭಾರಿ ಉಪನಿರ್ದೇಶಕನಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರು ನಮಗೆ ಇಲಾಖೆಯಲ್ಲಿ ಯಾವ ರೀತಿ ಇಲಾಖಾ ಕಾರ್ಯಕ್ರಮಗಳಲ್ಲಿ ಸ್ಪಂದಿಸಿದ್ರೆ ಜಯಣ್ಣ ಹೇಳಿದಂಗೆ ಸಮಯಕ್ಕೆ ಭಾಳ ಮುಖ್ಯವಾದಂಥ ಒಂದು ಪ್ರಾಶಸ್ತ್ಯ ಕೊಡ್ತಕ್ಕಂಥ ವ್ಯಕ್ತಿಯವರು. 9 ಗಂಟೆಗೆ ಅಂದರೆ 9 ಗಂಟೆಗೆ ಅದಕ್ಕೆ ನಾನು ಅರ್ಧ ಗಂಟೆ ಮೊದಲಿಗೆ ಯಾವುದೇ ಕಾರ್ಯಕ್ರಮದಲ್ಲಿ ಇರುವಂಥದ್ದು. ಸೊ ಅಂಥ ವ್ಯಕ್ತಿಗಳ ಒಂದು ಸೇವೆ ನಮ್ಮ ಇಲಾಖೆಗೆ ಅತ್ಯವಶ್ಯಕವಾಗಿತ್ತು. ಆದರೆ ಸರ್ಕಾರಿ ನಿಯಮದಂತೆ ಅವರು 60 ವರ್ಷ ಆದ ಕೂಡಲೇ ನಿವೃತ್ತಿ ಹೊಂದುವಂಥದ್ದು ನಿಯಮ ಬಂದಿದ್ದಾರೆ. ನನ್ನ ಒಂದು ಅನಿಸಿಕೆ ಇಷ್ಟೇ, ವೇದಿಕೆ ಮೇಲೆ ಅನೇಕ ಮಾನ್ಯರು ಮಾತನಾಡುವವರಿದ್ದಾರೆ. ಅವರು ಸೇವೆಯಿಂದ ನಿವೃತ್ತಿಯಾದರೂ ಕೂಡ ಒಂದೇ ಇನ್ನಿಂಗ್ಸ್ ಮುಗಿದ ಅನ್ಕೊಳ್ಳೋಣ, ಅವರ ಒಂದು ಆಸಕ್ತಿ, ಆತ್ಮಸ್ಥೈರ್ಯ ಮತ್ತು ಆತ್ಮವಿಶ್ವಾಸ ಇನ್ನೂ ಕುಂದಿಲ್ಲ. ಸಮಾಜದ ನಮ್ಮ ಸೇವೆಗೆ 2ನೇ ಇನ್ನಿಂಗ್ಸನ್ನು ಅವರು ಮತ್ತೆ ಹೆಚ್ಚಿನ ಶ್ರಮದೊಂದಿಗೆ ಪ್ರಾರಂಭಿಸಬೇಕಾಗುವಂಥದ್ದು ನನ್ನ ಒಂದು ಅಭಿಲಾಷೆ. ಹಾಗಾಗಿ ಅವರು ನಮ್ಮನ್ನು ಸಂಪೂರ್ಣವಾಗಿ ಜೀವನ ಪರ್ಯಂತ ಕೊನೆಸುವವರೆಗೂ ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಆಶಯವಾಗಿದೆ. ಅದನ್ನು ಅವರು ಪಾಲಿಸ್ತಾರೆ ಅಂತ ನಾನು ನಂಬಿದ್ದೇನೆ. ಹಾಗಾಗಿ ಇವತ್ತು ಪ್ರಾಂಶುಪಾಲರ ಸಂಘದಲ್ಲಿ ಮತ್ತು ನಮ್ಮ ಜಿಲ್ಲೆಯ ಉಪನ್ಯಾಸಕರ ಸಂಘದಲ್ಲಿ ನಿವೃತ್ತಿ ಆಗುವವರೆಗೂ ಕೂಡ ನಮ್ಮನ್ನು ತೊಡಗಿಸಿಕೊಂಡು ಇಲಾಖೆಯ ಏಳಿಗೆಯೂ ಕೂಡ ಅವರು ಶ್ರಮಿಸಿರುವಂಥದ್ದು ಬಹಳ ಸುಸ್ಥಿರವಾದಂಥ ವಿಚಾರ ನಾನು ಭಾವಿಸ್ತಾ ಈ ವೇದಿಕೆ ಮೇಲೆ ಇನ್ನು ಅನೇಕ ಮಾನ್ಯರು ಮಾತನಾಡಲಿಕ್ಕೆ ನಾನು ಅವಕಾಶ ಮಾಡಿಕೊಡ್ತೇನೆ. ಅವರ ಒಂದು ಈ ನಿವೃತ್ತಿ ಜೀವನ ಸುಖಕರವಾಗಿರಲಿ. ಆ ದಾಂಪತ್ಯ ಇಬ್ಬರು ದಂಪತಿಗಳು ಇವತ್ತ ಶತಾಯುಷ್ಗಳಾಗಿ ಸಮಾಜ ಸೇವೆಯಲ್ಲಿ ಇರಲಿ, ಆರೋಗ್ಯ ಸಂಪರ್ಕ ಎಲ್ಲನೂ ಅವರಿಗೆ ದೇವರು ಕರುಣಿಸಿದಂತ ಹಾರೈಸ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರಿಗೂ ಕೂಡ ನಮಸ್ಕರಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಂತರದ ವರ್ಷಗಳನ್ನು ಕಾಲೇಜಿನಲ್ಲಿ ಕಳೆದಂಥವರು ಮಂಜುನಾಥ ಐಲಿಯವರು. ಹಾಗೆ ಸೇವೆ ಮಾಡುವಾಗ ಅವರಿಗೆ ಅಚಾನಕ್ಕಾಗಿ ಪ್ರಾಚಾರ್ಯರ ಹುದ್ದೆಯನ್ನು ನಿಭಾಯಿಸುವಂಥ ಅವಕಾಶವನ್ನು ಸಿಕ್ಕಿದೆ. ಈ ಎಲ್ಲ ಕೆಲಸಗಳನ್ನು ಮಾಡುವಾಗ ಬರೀ ಸೇವೆ ಅಂತೇ ಅಲ್ಲ, ಇಷ್ಟೆಲ್ಲ ಕೆಲಸ ಮಾಡುವಾಗ ತಪ್ಪುಗಳು ಆಗ್ತಾ ಇರ್ತವೆ. ಅದಕ್ಕೆ ಆ ತಪ್ಪುಗಳನ್ನ ಎಲ್ಲ ಮಾಡಿದ ಮೇಲೆ ಒಂದು ಅನುಭವ ಅನ್ನುವಂಥ ಒಂದು ಹೆಸರು ಸಿಗುತ್ತೆ. ಅನುಭವಕ್ಕೆ ಏನು ಡೆಫಿನಿಷನ್ ಅಂದರೆ ಸಮ್ ಟೋಟಲ್ ಆಫ್ ದಿ ಮಿಸ್ಟೇಕ್ಸ್, ಎಲ್ಲ ತಪ್ಪುಗಳ ಒಂದು ಮೊತ್ತ ಏನು ಅಂದರೆ ಅನುಭವ ಅಂತ. ಆ ಅನುಭವ ಇದ್ದವ್ರು ಹೇಳ್ತಿರ್ತಾರೆ, ಹಿಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಹಂಗೆ ಮಾಡಬೇಡ ಅಂತ ಹೇಳಿದ್ರೆ ಹಂಗೆ ಮಾಡಿದ್ದಕ್ಕೆ ಏನು ರಿಸಲ್ಟ್ ಸಿಕ್ಕಿದೆ ಅಂತ ಗೊತ್ತಿರುತ್ತಲ್ಲ, ಅಂತ ಒಂದು ಅನುಭವದ ವ್ಯಕ್ತಿಯಾಗಿ ಈಗ ನಮ್ಮ ನಡುವೆ
ಮಂಜುನಾಥ ಹಿರಿಯವರಿದ್ದಾರೆ. ಇವರ ಒಂದು ಅಭಿನಂದನಾ ಕೆಲಸವನ್ನ ನಮ್ಮ ಕೋಟೆ ಅಧ್ಯಯನ ಸಮಿತಿ ಮತ್ತು ಮಿತ್ರ ಮಂಡಳಿ ಹಮ್ಮಿಕೊಳ್ಳುತ್ತಲ್ಲ, ಅದು ಬಹಳ ಮುಖ್ಯ. ಯಾಕೆ ಈ ಸಮಿತಿಗಳಿಗೆ ಹಮ್ಮಿಕೊಳ್ಳುವುದು ಅಂದರೆ, ಐಲಿ ಸರ್ ಅವರು ತಮ್ಮ ವೃತ್ತಿಯನ್ನ ಮಾಡ್ತಾನೆ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿದ್ರು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಎಲ್ಲರೂ ತಮ್ಮ ಕೆಲಸ ಮಾಡಿದ್ಮೇಲೆ ಮತ್ತೆ ಮನೆಯನ್ನು ಸೇರ್ತೀವಿ, ಆದರೆ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥವರಿಗೆ ಈ ರೀತಿ ಒಂದು ದೊಡ್ಡ ಅಭಿನಂದನೆ ಮತ್ತು ಪ್ರೀತಿ ಸಿಗ್ತದೆ. ಎಲ್ಲರನ್ನೂ ಪ್ರೇಮದಿಂದ ಕಂಡಂತ ವ್ಯಕ್ತಿ ಮಂಜುನಾಥ ಅವರು. ಆ ಒಂದು ಕ್ರಿಯಾಶೀಲತೆಯಿಂದನೇ ಅವರು ನಮ್ಮ ಬಡ್ತಿ ಉಪನ್ಯಾಸಕರ ಸಂಘದ ಜಿಲ್ಲೆಯ ಅಧ್ಯಕ್ಷರಾಗಿ ಮಹತ್ವದ ಕೆಲಸಗಳನ್ನು ಮಾಡಿದ್ದಾರೆ. ಮಂಜುನಾಥ ಅವರು ನನಗೂ ಒಂದು ಸಾಮ್ಯತೆ ಇದೆ. ಏನು ಸಾಮ್ಯತೆ ಅಂದ್ರೆ, ನಾನು ಪ್ರೌಢಶಾಲೆಯಿಂದ ಬಡ್ತಿ ಪಡೆದು ಬಂದಂತ ಉಪನ್ಯಾಸಕ, ಅವರು ಕೂಡ ಪ್ರೌಢಶಾಲೆಯಿಂದ ಬಡ್ತಿ ಬಂದಂತ ಉಪನ್ಯಾಸಕ. ಆ ಸಾಮ್ಯತೆಯ ನಂತರ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಭಾಗಿಯಾಗುವಂಥವು. ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಆಗಿರ್ಬೋದು, ಕೋಟೆ ಅಧ್ಯಯನ ಸಮಿತಿಯ ಕಾರ್ಯಕ್ರಮ ಆಗಿರ್ಬೋದು, ಜಿಲ್ಲೆಯಲ್ಲಿ ನಡೆಯುವಂತಹ ಯಾವುದೇ ಇತರೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕೂಡ ಐಲಿಯವರು ತಮ್ಮನ್ನು ತಾವು ತೊಡಗಿಸಿಕೊಂಡಿರೋದ್ರಿಂದ ಈ ಕೋಟೆ ಆಗುವಾಗ ಏನು ಅನೇಕ ಕಲ್ಲುಗಳು ಏನು ಸೇರ್ತಾವಲ್ಲ, ಒಂದು ಮೊತ್ತವಾಗಿ ಆ ಕಲ್ಲು ಬಿಡಿಯಾಗಿ ಬಿದ್ದಿದ್ರೆ ಬೇರೆ ಇದೆ, ಕಲ್ಲಿನ ಮೇಲೆ ಕಲ್ಲು ಕುಂತ್ಕೊಂಡು ಒಂದು ಕೋಟೆಯ ರೂಪ ತಾಳಿದ ಮೇಲೆ ಆ ಇಡಿಯಾಗಿ ಆ ಎಲ್ಲಾ ಕಲ್ಲುಗಳಿಗೆ ಒಂದು ಒಳಗಿನ ಜನರಿಗೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಇರುತ್ತೆ. ಅದಕ್ಕಾಗಿ ಒಂದು ಕೋಟೆ ಅಧ್ಯಯನ ಸಮಿತಿ, ಕೋಟೆ ಏನ್ ಕೆಲಸ ಮಾಡಿದ್ವು ಹಿಂದಕ್ಕೆ, ಆ ಕೋಟೆಯನ್ನು ಸ್ಮರಿಸಲಿಕ್ಕಾಗಿ, ಕೋಟೆಯನ್ನು ಅಧ್ಯಯನ ಮಾಡ್ಲಿಕ್ಕಾಗಿ ಒಂದು ಸಮಿತಿ ಮಾಡಿಕೊಂಡು, ಅವರು ಇತಿಹಾಸದ ಉಪನ್ಯಾಸಕರಾಗಿರೋದ್ರಿಂದ ಅವರ ಸಹಭಾಗಿತ್ವ, ಅನೇಕ ಇತಿಹಾಸ ಉಪನ್ಯಾಸಕರು ಇರ್ಬೋದು ಜಿಲ್ಲೆಯಲ್ಲಿ, ಆದ್ರೆ ಇವರು ತಮ್ಮ ಸಹಭಾಗಿತ್ವವನ್ನು ಇದಕ್ಕೆ ಕೊಟ್ಟು ಅವರ ಸೇವೆಯನ್ನ ವಿಸ್ತರಿಸಿಕೊಂಡಿದ್ದಾರೆ. ಕಾಲೇಜು ಬೋಧನೆಯ ಕೆಲಸದ ಜೊತೆಗೆ ತಮ್ಮ ಕೆಲಸವನ್ನು ವಿಸ್ತರಿಸಿಕೊಂಡಿರೋದ ಫಲವಾಗಿ ಇವತ್ತು ಇಷ್ಟೆಲ್ಲ ಅವರ ಮಿತ್ರ ಮಂಡಳಿ, ಅವರ ಪ್ರೌಢಶಾಲೆಯ ಶಿಕ್ಷಕ ಬಳಗ ಆಗಿರ್ಬೋದು, ಉಪನ್ಯಾಸಕ ಬಳಗ ಆಗಿರ್ಬೋದು, ಪ್ರಾಚಾರ್ಯರ ಒಂದು ಆಗಿರ್ಬೋದು, ಮತ್ತು ಜೊತೆಗೆ ನಮ್ಮ ಇಡೀ ಇಲಾಖೆಯ ಹಿರಿಯರು ಅವರೆಲ್ಲ ಸೇರಿ ಇವತ್ತು ಅವರ ಕಾರ್ಯಕ್ರಮದಲ್ಲಿ ಕೂಡಿರುವಂತಹದಕ್ಕೆ ಸಾಕ್ಷಿಯನ್ನು ಅಂತಂದ್ರೆ ಅವರ ಒಂದು ಆ ಹಿರಿಮೆ, ಆ ಕೆಲಸದ ಒಂದು ನಿಭಾಯಿಸುವಿಕೆಯಲ್ಲಿ ನಮ್ಮ ಮಂಜುನಾಥ ಅವರು ಇಡೀ ಜಿಲ್ಲೆಯಾದ್ಯಂತ ಕೂಡ ಹೆಸರನ್ನ ಮಾಡಿದಂಥವ್ರು. ನಮ್ಮ ಪವನ್ ಕುಮಾರ್ ಹಾಡಿದರು DVC ಅವರ ಹಾಡನ್ನ, ಆ ಹಾಡಿನಲ್ಲಿ ಹೇಳಿದ್ರು, ಅದು ನನ್ನ ಏನು ಹೊಗಳಿಕೆಗೆ ತರಬೇಡ, ಕಾಡಿನಲ್ಲಿ ಒಂದು ಸುಮದಂತೆ ನಾನು ಅರಳಿ ಹಾಗೆ ಹೋಗುವಂತವನು, ಇರುವಷ್ಟು ಕಾಲ ನನ್ನ ಸುಗಂಧ ಸುತ್ತ ಪರಿಸರಿಸಿದ್ರೆ ಅದೇನು ಗುರುತಿಸುವಂತ ಕೆಲಸ ಏನು ಮಾಡಬೇಕಾಗಿಲ್ಲ ಅಂತ. ಆದ್ರೆ ಇದು ಸಮಾಜ, ನಾವು ಸಂಘಜೀವಿಗಳಲ್ಲ, ಆ ಸಂಘಜೀವಿಗಳಾಗಿ ಸಮಾಜಮುಖಿಯಾಗಿ ಎಲ್ಲರ ಕೆಲಸ ಮಾಡುವಾಗ ಇಲ್ಲಿ ಒಂದು ಕೆಲಸ ಮಾಡಿದಂತ ವ್ಯಕ್ತಿಯನ್ನು ಗುರುತಿಸುವುದು ಕೂಡ ಬಹಳ ಮುಖ್ಯ. ಎಲ್ಲರಿಗೂ ಈ ತರದ ಒಂದು ಅವಕಾಶ ಸಿಗ್ಲಿಕ್ಕಿಲ್ಲ. ನಾವು ಎಲ್ಲಿ ಕೆಲಸ ಮಾಡ್ತೀವೋ ಅಲ್ಲೇ ನಮ್ಮ ಸಹೋದ್ಯೋಗಿಗಳೆಲ್ಲ ಸೇರಿ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಮಾಡ್ತಾರೆ. ಆದ್ರೆ ಸಮಾಜದಲ್ಲಿ ಈ ತರದ ಒಂದು ಕಾರ್ಯಕ್ರಮ ಅವರಿಗಾಗಿ ಹಮ್ಮಿಕೊಂಡು ಈ ತರ ಒಂದು ಪ್ರೀತಿ ವಿಶ್ವಾಸವನ್ನು ಅವರು ತೋರಿಸಿ, ಈ ನೆಲದ ಗೊಡವೆ ಹಾಗೆ ನರನಾಥ ಮಾತು ನನಗೆ ಯಾವಾಗಲೂ ಒಂದು ದೊಡ್ಡ ವಾಕ್ಯ, ಪ್ರೀತಿಯನ್ನು ದುಡಿದು ಎಲ್ಲವೂ ವಿಷಯ. ಆ ಪ್ರೀತಿಯನ್ನೇ ಹಂಚಿಗಂತ ಇದ್ರೆ ವಾಪಸ್ ನಮಗೆ ಪ್ರೀತಿನೇ ಸಿಗ್ತದೆ ಹೊರತಾಗಿ ಮತ್ತೇನು ಸಿಗಲಿಲ್ಲ. ಹಾಗಾಗಿ ಸದಾ ಪ್ರೀತಿಯನ್ನೇ ಹಂಚಿಕೊಂಡು ಬಂದಂತ ಐಲಿಯವರು, ಸರ್ವರನ್ನು ಪ್ರೇಮದಿಂದ ಕಂಡಂತ ಐಲಿಯವರು ನಮ್ಮ ನಿವೃತ್ತಿ ಜೀವನವನ್ನ ಅದೇ ಪ್ರೀತಿಯಿಂದ ಮತ್ತು ಎಲ್ಲರೊಂದಿಗೆ ಬೆರೆತು ನಡೆಯುವ ಅವರ ಗುಣದಿಂದಾಗಿ ಅವರ ಬಹಳ ಸುಖಕರವಾಗಿರಲಿ ಅಂತ ಆಶಿಸ್ತಾ ಇವತ್ತು ನನಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಎಲ್ಲರಿಗೂ ಒಂದಿಷ್ಟು ಮಾತುಗಳನ್ನು ಕೊಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಂಜುನಾಥ ಅವರು ನಿವೃತ್ತಿಯಾಗಿದ್ದಾರೆ. ಅವರನ್ನ ನಾನು ಹೋಗಿ ಅಭಿನಂದಿಸಬೇಕು, ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ತಾವೆಲ್ಲರೂ ಬಂದಿರ್ತಾರಲ್ಲ, ನಾವು ನಮಗೆಲ್ಲ ಮನಸ್ಸು ಮತ್ತು ಅವರ ಬಂಧುಗಳು, ಕುಟುಂಬದವರು ಎಲ್ಲರೂ ಬಂದಿದ್ದಾರೆ. ಅವರಿಗೆಲ್ಲರೂ ಒಂದಿಷ್ಟು ನನಗೆ ಮಾತನಾಡ ಸುಮಾರು 20-22 ವರ್ಷಗಳ ಸುದೀರ್ಘವಾದ ಅನುಭವ ಮಂಜುನಾಥ ಅವರ ಜೊತೆಗೆ ನನಗಿದೆ. ನಾನು ಡಿಡಿಪಿ ಆಫೀಸ್ನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ವ್ಯಾಪಾರದೊಂದಿಗೆ ಅಲ್ಲಿ ಒಂದು ಸ್ವಲ್ಪ ಸ್ಟ್ರೆಸ್ ಮಾಡುವ ಅವಶ್ಯಕತೆ ಇತ್ತು. ಅಲ್ಲಿ ನಕ್ಸಲ್ ಬರೀ ಚಟುವಟಿಕೆಗಳು ಇರೋದ್ರಿಂದ ಅಲ್ಲಿ ಎಜುಕೇಶನ್, ಹೆಲ್ತ್ ಎಲ್ಲವೂ ಕೂಡ ಚೆನ್ನಾಗಿರಬೇಕು ಅನ್ನುವಂಥ ಜಿಲ್ಲಾಡಳಿತದ ಆಶಯ ಬೇರೆ ಇತ್ತು. ಬಹುಶಃ ಅವಾಗ ನಮ್ಮ ಜಿಲ್ಲಾಧಿಕಾರಿಗಳು ಅಶೋಕ್ ಗವಾಯ್ ಸಾಹೇಬ್ ಇರಬೇಕು ಅಂತ ಅನಿಸ್ತದ. ಒಂದು ಯಾವುದೋ ಸಂದರ್ಭದಲ್ಲಿ ಅವರ ಸ್ಕೂಲ್ಗೆ ನಾವು ಮೊಟ್ಟ ಮೊದಲ ವಿಸಿಟ್ ಮಾಡಿದ್ದೆ. ಆ ವಿಸಿಟ್ ಮಾಡುವ ಸಂದರ್ಭದಲ್ಲಿ ಇವರನ್ನ ಗುರುತಿಸಿದ್ದೆ. ಯಾವುದೋ ಕಾರಣಕ್ಕೆ ಅವ್ರ ಮೇಲೆ ಶಿಫ್ಟ್ ಮಾಡಿಕೊಂಡಿದ್ದೆ. ಬಹುಶಃ ಇನ್ನೊಂದು ಅನಿಸ್ತದ
ಎಷ್ಟು ನಗುಮುಖದಿಂದ ಅದನ್ನು ಸ್ವೀಕಾರ ಮಾಡಿದ್ರು ಅಂತಂದ್ರೆ ಆನಂತರ ಒಂದು ಸುಮಾರು ಒಂದು ತಾಸು ಅವ್ರ ಜೊತೆಗೆ ಇದ್ದೆ. ನನ್ನ ಜೊತೆಗೆ ಕ್ರಿಯಾಶೀಲರಾಗಿದ್ದಾಗ ಇವರಲ್ಲಿ ಒಂದು ಏನೋ ವಿಶೇಷತೆ ಅಂತ ಅವತ್ತೇ ನನಗೆ ಅನಿಸಿತು. ನಂತರ ದಿನಗಳಲ್ಲಿ ಅವರು ಧೈರ್ಯ ಮಾಡಿಕೊಂಡರು. ನಾನು PU ಡಿಪಾರ್ಟ್ಮೆಂಟ್ಗೆ ಪ್ರಮೋಷನ್ ಆಗೋದೆ. ಅಲ್ಲಿ PUC ಇಲಾಖೆಯಲ್ಲಿ ನನಗೆ ಇಲ್ಲಿಲ್ಲದ ಸಹಕಾರವನ್ನು ನೀಡಿದವರು ನಮ್ಮ ಮಂಜುನಾಥ್ ಅವ್ರ ಜೊತೆಗೆ ನಮ್ಮ ನಾಗೇಂದ್ರ ಸಿದ್ದರಾಮಯ್ಯ ಅವರು, ನಮ್ಮ ನರಸಪ್ಪ ಪಾಂಡ್ಯಾರು, ಇಲಾಖೆಯ ಎಲ್ಲ ಕೆಲಸಗಳನ್ನ ನಾನು ಮಾಡುವ ಕೆಲಸವನ್ನ ಅವರು ಅದನ್ನು ಮಾಡಿಕೊಡ್ತಾರೆ. ಅದು ಅವರ ಹಿರಿಮೆ. ಮಂಜುನಾಥ್ ಹೆಗಡೆ ಅವರು ಮೂಲತಃ ಶಿಕ್ಷಕರಾಗಿ ಆ ಶಿಕ್ಷಕರ ಹುದ್ದೆಯಿಂದ, ಜವಾಬ್ದಾರಿಯಿಂದ, ಅಷ್ಟೇ ಕಾಳಜಿಯಿಂದ, ಅಷ್ಟೇ ಕಾಳಜಿಯಿಂದ ಮಾಡಿದವರು ಅಂತ ನನಗೆ ಅನಿಸ್ತದೆ. ಅದಕ್ಕಾಗಿ ಇವತ್ತು ಈ ಅಭಿನಂದನ 34 ವರ್ಷ 30 ವರ್ಷ ಸೇವೆ ಮಾಡಿ ನಿವೃತ್ತಿ ಆದವರು ನಾವೆಲ್ಲರೂ ಇರ್ತೀವಿ. ಆದರೆ ಆ ಸೇವೆ ಮಾಡಿದ್ದು ಯಾವ ರೀತಿ ಮಾಡಿದ್ದೀವಿ ಮತ್ತು ಆ ಸೇವೆಯ ಫಲ ಮಕ್ಕಳಿಗೆ ಸಿಕ್ಕಿದೇ ಇಲ್ಲ ಅನ್ನುವಂಥದ್ದು ಬಹಳ ಮುಖ್ಯ. ನಾನು ಯಾವಾಗಲೂ ಹೇಳ್ತಿದ್ದೆ, ಶಿಕ್ಷಕರಾದವರು ಪಾಠದ ಕೋಣೆಯಲ್ಲಿರ್ತಕ್ಕಂಥ ಬರೀ 30-40 ಮಕ್ಕಳಿಗೆ ಪಾಠ ಮಾಡೋದಲ್ಲ, ಇಡೀ ಸಮಾಜಕ್ಕೆ ನಾನು ಪಾಠ ಮಾಡುತ್ತಿದ್ದೀನಿ ಅನ್ನುವಂತಹ ಎಚ್ಚರಿಕೆಯಿಂದ ಪಾಠ ಮಾಡುವುದೇ ಶಿಕ್ಷಕನ ಮೊದಲಿನ ಲಕ್ಷಣ. ಆ ಲಕ್ಷಣವನ್ನ ಅವರಲ್ಲಿ ನಾನು ಕಲಿತಿದ್ದೇನೆ. ಅವರು ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರು ಅಂತಂದ್ರೆ ಒಂದೇ ಒಂದು ಉದಾಹರಣೆ. ಐತಿಹಾಸಿಕ ಕೋಟೆ ಭಾಗದಲ್ಲಿ PUC ಇಲಾಖೆಯಲ್ಲಿ ಇತಿಹಾಸ ಉಪನ್ಯಾಸಕರ ಸಂಘವನ್ನ ಕಟ್ಕೊಂಡು ನರಸಪ್ಪ ಪಾಂಡ್ಯಾರು ಇವರು ಅನೇಕ ಇತಿಹಾಸ ಉಪನ್ಯಾಸಕರು ನಮ್ಮ ಗೌರವ ಅವರೆಲ್ಲರೂ ಸೇರಿ ಒಂದು ಉಪನ್ಯಾಸಕ ಸಂಘವನ್ನ ಮಾಡಿದ್ರು. ಅಲ್ಲಿ ಕಾರ್ಯಗಾರರು, ವಿಶೇಷ ಉಪನ್ಯಾಸಕರು ಮಾಡ್ತಾ ಮಕ್ಕಳಿಗೆ ಇತಿಹಾಸದ ಕುರಿತು ಅನೇಕ ವಿಶೇಷ ತರಗತಿಗಳನ್ನು ಮಾಡಿದ್ರು. ನಮಗೆ ಆಶ್ಚರ್ಯ ಆಗ್ತದೆ, ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ಆ ಇತಿಹಾಸ ವಿಷಯದಲ್ಲಿ ಮಕ್ಕಳು 100ಕ್ಕೆ 100 ಮಾರ್ಕ್ಸ್ ಅನ್ನ ತಗೊಂಡಿದ್ದು ಇವರ ಕಾಲದಲ್ಲಿ. ಸಾಮಾನ್ಯವಾಗಿ ಸೈನ್ಸ್ನಲ್ಲಿ, ಗಣಿತದಲ್ಲಿ, ಬಾಟನಿಯಲ್ಲಿ 100ಕ್ಕೆ 100 ಪಡೆಯುವಂತ ಅವಕಾಶ ಇರ್ತದೆ. ಆದರೆ ಇತಿಹಾಸದಲ್ಲಿ 100ಕ್ಕೆ 100 ಅಂಕ ಪಡೆಯುವುದು ಸಾಮಾನ್ಯ ವಿಷಯ. ಹಾಗೆ ಅವರು ಅದನ್ನು ಮುಂದುವರಿಸ್ತಾ ಹೋಗಿ ಒಂದು ಸಾಧನೆಗೆ ಸಾಧನ ಅನ್ನುವಂಥ ಪುಸ್ತಕವನ್ನ ಬರೆದರು. ಏನ್ ಪುಸ್ತಕ ಅಂತಂದ್ರು ಅಂದ್ರೆ PUC ಸೆಕೆಂಡ್ ಇಯರ್ನಲ್ಲಿ ಮಕ್ಕಳಿಗೆ ಒಂದು ಬ್ಲೂ ಪ್ರಿಂಟ್ ತರ ಮಾರ್ಕ್ಸ್ ಇರ್ತದೆ. ಒಂದು ಅಂಕದ ಮಾರ್ಕ್ಸ್, 2 ಅಂಕದ ಮಾರ್ಕ್ಸ್, 5 ಅಂಕದ ಮಾರ್ಕ್ಸ್, ಈ ರೀತಿ ಆ ಪ್ಯಾಟರ್ನ್ ಇರ್ತದೆ. ಆ ಪ್ಯಾಟರ್ನ್ ಮೂಲಕ ಮಕ್ಕಳಿಗೆ ಯಾವ ರೀತಿ ಕ್ವಶನ್ಗಳು ಬರ್ತವೆ, ಅದಕ್ಕೆ ಯಾವ ರೀತಿ ಸಂಕ್ಷಿಪ್ತವಾಗಿ ವಿವರವಾಗಿ ಉತ್ತರಗಳನ್ನು ಬರೆಯಬೇಕು ಅನ್ನುವಂತಹ ಒಂದು ಸಾಧನೆಗೆ ಸಾಧನ ಅನ್ನುವಂಥ ಪುಸ್ತಕವನ್ನ ಅವ್ರು ಪ್ರಿಂಟ್ ಮಾಡಿಸಿ ನರಸಪ್ಪ ಪಾಂಡ್ಯಾರು ಇವರು ಎಲ್ಲ ಸೇರಿ ಇಡೀ ಜಿಲ್ಲೆ ತುಂಬಾ ಮಕ್ಕಳಿಗೆ ಕೊಟ್ಟರು. ಅದು ಎಷ್ಟು ಉಪಯೋಗ ಆಯಿತು ಅಂತಂದ್ರೆ ಅದು 100ಕ್ಕೆ 100 ಅಂಕ ಪಡೆಯುವ ಸಾಧನ ಆಯಿತು ಅನ್ನುವಂಥದ್ದು ನಾನು ಹೇಳೋದು. ಅವರು ಉಪನ್ಯಾಸ ಸಂಘವರು, ಇತಿಹಾಸ ಉಪನ್ಯಾಸ ಸಂಘವರು ಪ್ರತಿ ವರ್ಷ ಮಕ್ಕಳಿಗೆ ಪ್ರೋತ್ಸಾಹ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಸನ್ಮಾನಗಳನ್ನ ಮಾಡ್ತಾರೆ. ರಾಯಚೂರು, ಮಾಗಡಿ, ದೇವದುರ್ಗ, ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡಿ ಇತಿಹಾಸದಲ್ಲಿ ಮಕ್ಕಳಿಗೆ ಬೋಧನೆ ಮಾಡುವಂತಹ ಒಂದು ಪರಂಪರೆಯನ್ನ ಬೆಳೆಸಬಹುದು. ಎಂತಂದ್ರೆ ಎಲ್ಲಾ ವಿಷಯಗಳು ಒಂದು ಕಡೆ, ಇತಿಹಾಸ ವಿಷಯ ಒಂದು ಕಡೆ ಅನ್ನುವಂತ ಒಂದು ವಾತಾವರಣವನ್ನ ಇಲಾಖೆಯಲ್ಲಿ ಉಂಟಾಗಿದೆ. ಅದು ಬೇಕು. ಎಂಥದ್ದು ಅಂದ್ರೆ ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ಕೊಡತಕ್ಕಂಥ ವಿಷಯ ತಜ್ಞತೆಯನ್ನ ಮತ್ತು ಪಠ್ಯೇತರ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ವಿಷಯವನ್ನು ಕೊಡುವುದು ಕೂಡ ಬರುತ್ತೆ. ಆವಾಗ ಕೋಟೆ ಅಧ್ಯಯನ ಸಮಿತಿ ತನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಹೋದಾಗೆಲ್ಲ ಅಲ್ಲಿ ಮಂಜುನಾಥ್ ಹೆಗಡೆ ಪ್ರಥಮವಾಗಿತ್ತು. ಜೊತೆಗೆ ಪಾಠವನ್ನು ಕೂಡ ಅಷ್ಟೇ ಮಾಡಿದ್ರು. ಸರ್, ನಾನು ವಾಕಿಂಗ್ ಮಾಡಿದ್ಮೇಲೆ ಕಾಫಿ ಕೂಡ ಹೋಗ್ತಿದ್ದೆ. ಅಲ್ಲಿಂದ ಫೋನ್ ಮಾಡ್ತಿದ್ದೆ, ಎಲ್ಲಿದ್ದು ಸರ್ ಅಂತ. ಸರ್, ಕಾಲೇಜಿದ್ದೀನಿ ಸರ್, 8:15 ಆಗಿದೆ, ಬಂದ್ಬಿಡಿ ಸರ್, ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಸರ್, 10 ಗಂಟೆಗೆ ನಾಳೆ ಕಾರ್ಯಕ್ರಮದ ಬರಬೇಕು. ಇಲ್ಲ ಸರ್, ಒಂದು ಪಾಠ ಮಾಡಿ ನಾವು
ಫಂಕ್ಷನ್ ಬರ್ತೀನಿ ಅಂತ ನಾನು ಎಷ್ಟು ಕಾಳಜಿ ಇದೆ, ಆ ರೀತಿ ಕಾಳಜಿ ಅದನ್ನು ಮಾಡಬೇಕು ಮತ್ತು ಹೊರಗಡೆ ಸಾಮಾಜಿಕ ಸಾಂಸ್ಕೃತಿಕ ಬದುಕಿನಲ್ಲಿ ಕೂಡ ನಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು. ಅದು ಶಿಕ್ಷಕರಿಗೆ ಬಹಳ ಬೇಕಾಗಿತ್ತು. ಅವರು ನಾವು ನಮ್ಮ ಸತ್ಯನಾರಾಯಣ ದಿನ ನಮ್ಮ ಬೆಂಗಾಳಿಯವರು ಅನೇಕ ಬೇರೆ ಬೇರೆ ಕಡೆ ಟೂರ್ ಮಾಡಿದ್ರು. ಮಲೆವಾರ ಆಗಿರ್ಬೋದು, ಹಂಪಿ ಆಗಿರ್ಬೋದು. ಅವರು ಕುಟುಂಬದ ಜೊತೆಗೆ ತಿರುಪತಿ ಕೂಡ ಹೋಗಿದ್ರು. ಅವ್ರ ಕುಟುಂಬದವರು ಮನೆಯವರು ಉತ್ತಮವಾದ ಅಡುಗೆಯನ್ನು ಮಾಡಿ ಬಹಳ ಸುಂದರವಾಗಿ ನಾನು ಬಯಸಿದೆ. ಅದು ಕೂಡ ಅವರ ಸಂಸ್ಕೃತಿಯನ್ನ ಬೆಳೆಸಿಕೊಡ್ತಾರೆ. ಅವರಿಗೆ 3 ಹೆಣ್ಮಕ್ಳು, ಒಬ್ಬರು ಡಾಕ್ಟರ್ ಆಗಿದ್ದಾರೆ, ಮದುವೆ ಆಗಿದೆ. ಇನ್ನು ಇಬ್ಬರು ಈಗಾಗಲೇ ಒಬ್ಬರು BSc ಮುಗಿಸಿದ್ದಾರೆ. ಇನ್ನೂ ಅವರು ಇನ್ನೊಬ್ಬರು ಸುಂದರವಾದ ಕುಟುಂಬದ ಜೊತೆಗೆ ಸುಂದರವಾದ ಬದುಕನ್ನು ಕಟ್ಟಿಕೊಂಡು ತಮ್ಮನ್ನ ಬೆಳೆಸಿಕೊಂಡರು. ಈ ಮಾತು ಹೇಳಬೇಕು ಎಂದು ನನಗೆ ಗೊತ್ತಿಲ್ಲ, ಆದರೂ ನನಗೆ ತುಂಬ ಹೇಳಬೇಕು ಅಂತ. ಅವರು ಎಷ್ಟು ಕಷ್ಟದಲ್ಲಿ ಜೀವನ ಮಾಡಿದ್ರು ಅಂತಂದ್ರೆ 2 ವಿಷಯಗಳನ್ನು ಅವರು ಬಹಳ ಒತ್ತಿ ಅವಾಗ ನನಗೆ ನಾನು ಅಂತಿಮವಾಗಿ ನನಗೆ ಕುಟುಂಬದ ಸ್ನೇಹಿತರಾಗಿರುವಂತ ನಮಗೆ ಬಹಳ ವಿಷಯಗಳನ್ನ ಹಂಚಿಕೊಂಡಿದ್ರು. ಸರ್, ನಮ್ಮ ಊರಿಗೆ ಒಂದು ವೇಳೆ PUC ಕಾಲೇಜು ಬಾರದೇ ಇದ್ರೆ ನಾನು ಅಡ್ಜಿ ಅಂಗಡಿಯಲ್ಲಿ ಕೆಲಸ ಮಾಡ್ತೀನಿ, ಕೂಲಿ ಕೆಲಸ ಮಾಡ್ತಾರೆ. ನಾನು ಒಂದು ವೇಳೆ ನಮ್ಮ ಅಣ್ಣ ಇರದೇ ಇದ್ರೆ, ಅವರ ಪೋಷಣೆಯಾಗಿ ನಾನು ಬೆಳೆದೇ ಇದ್ರೆ, ಅವರು ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹ, ಧನ ಸಹಾಯ, ಏನೆಲ್ಲ ಸಹಾಯ ಮಾಡದೇ ಇದ್ರೆ ನಾನು ಈ ರೀತಿಯ ಮಟ್ಟದಲ್ಲಿ ಬಂದಿದ್ದೆ. ಅವರು ಸುಂದರವಾದ ಮನೆಯನ್ನು ಹೆಚ್ಚುವರಿ ಕಟ್ಟಿಕೊಂಡಿದ್ದಾರೆ, ಆರೋಗ್ಯ ಸುಂದರವಾದ ಮಕ್ಕಳಿದ್ದಾರೆ. ಇವೆಲ್ಲದಕ್ಕೂ ಅವರ ಸವಿನಯ ವರ್ತನೆಗೆ ಬಹಳ ಮುಖ್ಯ. ನಾನು ನನ್ನ ಜೊತೆಗೆ ಇಡೀ ಶಿಕ್ಷಣ ಒಳಗಿದೆ. ನಾನು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋದ್ರಿಂದ ಎಲ್ಲ ಶಿಕ್ಷಕರು ನನಗೆ ಗೊತ್ತಿರೋದ್ರಿಂದ, ಉಪನ್ಯಾಸಕರು ಗೊತ್ತಿರೋದ್ರಿಂದ, ಪ್ರಾಚಾರ್ಯರು ಗೊತ್ತಿರೋದ್ರಿಂದ ಎಲ್ಲರೂ ಕೂಡ ಅಷ್ಟೇ ಅದರಲ್ಲಿ ಉತ್ತಮವಾದ ಸಂಬಂಧವನ್ನು ಹೊಂದಿಕೊಂಡಿದ್ದಾರೆ. ಅದರಲ್ಲಿ ನಮ್ಮ ನಾಗೇಂದ್ರಪ್ಪ, ನಮ್ಮ ಮಂಜುನಾಥ ದೈವಿಯವರು, ನರಸಪ್ಪ ಬಂಡೆಯವರು ಅನೇಕರಿದ್ದಾರೆ. ಹಾಗಾಗಿ ಅವರು ತಮ್ಮನ್ನ ಒಬ್ಬ ಶಿಕ್ಷಕರಾಗಿ ಎಷ್ಟು ಪ್ರಬಲವಾಗಿ ಆ ಶಿಕ್ಷಣ ಇಲಾಖೆಗೆ ಹೊಂದಿಕೊಂಡಿದ್ರು, ಅಷ್ಟೇ ನಮ್ಮ ಇತಿಹಾಸ ಕೋಟೆ ಅಧ್ಯಯನ ಸಮಿತಿಗೆ ಅಷ್ಟೇ ಹೊಂದಿಕೊಂಡಿದ್ರು. ಆ ರೀತಿಯ ಒಂದು ಕ್ರಿಯಾಶೀಲತೆ ಅವರಲ್ಲಿ ಇತ್ತು. ಹಾಗಾಗಿ ನಮ್ಮ ಮ್ಯಾಥಮಾಸ್ಟ್ರಿಗೆ ನಾವು ಬರೀ ಅಭಿನಂದನ ಸಮಾರಂಭ ಅಂತ ಬಂದಿದ್ದೆ ಇನ್ವಿಟೇಷನ್ ಅಲ್ಲಿ. ಯಾಕಂದ್ರೆ ಕೋಟೆ ಅಧ್ಯಯನ ಸಮಿತಿಯವರು ಅವ್ರನ್ನ ಬೀಳ್ಕೊಡುಗೆ ಮಾಡೋದಿಲ್ಲ. ಯಾಕೆ ಬೀಳ್ಕೊಡುಗೆ ಮಾಡ್ಬೇಕು? ಇಂಪಾರ್ಟೆಂಟ್ ಮಾಡ್ಬೇಕು ಅಥವಾ ಆ ಶಾಲೆಯ ಶಿಕ್ಷಕರು ಮಾಡ್ಬೇಕು. ನಾವು ಮಾಡೋದಲ್ಲ ಸರ್ ಅಂದ್ರೆ ಅಲ್ಲಿ ಮಾಡಿಲ್ಲ ನಾವು, ಅದಕ್ಕಾಗಿ ನಾವು ಬೀಳ್ಕೊಡುಗೆ ಮಾಡಬೇಕು. ಹಾಗಾಗಿ ಇವತ್ತು ಬ್ಯಾನರ್ನಲ್ಲಿ ಇನ್ವಿಟೇಷನಲ್ಲಿ ಬೀಳ್ಕೊಡುಗೆ ಮತ್ತು ಅಭಿನಂದನ. ಈ ಬೀಳ್ಕೊಡುಗೆಗೆ ಕಾರಣಗಳು ಅನೇಕ ಇದ್ರು. ಅವರು 60 ವರ್ಷ ಆಗಿರ್ಬೋದು ಅಥವಾ 34 ವರ್ಷ ಆಗಿರ್ಬೋದು. ಅದು ಒಂದು ನೆಪಲ ಹೇಳಿದ್ರೆ ನಮ್ಮ ವೃತ್ತಿ ಜೀವನದಲ್ಲಿ ನೇಮಕಾತಿ, ಬಡ್ತಿ ಮತ್ತು ನಿವೃತ್ತಿ ಎಲ್ಲವೂ ಕಾಮಗಾರಿ. ಆದರೆ ಆ ಸಮಯದಲ್ಲಿ ಆ ವ್ಯಕ್ತಿ ಏನು ಸಾಧನೆ ಮಾಡಿರ್ತಾರೆ, ಅದು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ರು ಜೀವನ ಅನ್ನೋದೇ ಬಹಳ ಮುಖ್ಯ ಆಗ್ತದೆ. ಇದು ಬಹಳ ಇದೆ. ಅವರ ನಿವೃತ್ತಿ ಸುಂದರವಾಗಿದೆ, ಅನುಕೂಲವಾಗಿದೆ. ಕುಟುಂಬ ಇದೆ. ಅವರು ಆ ಕುಟುಂಬದವರು ಕೂಡ ಅವರಿಗೆ ನಿವೃತ್ತಿ ಜೀವನ ಶಾಂತಿಯಾಗಿ ನೆಮ್ಮದಿಯಾಗಿ ಮಾಡಿಕೊಳ್ಳಲು ವಾತಾವರಣ ನಿರ್ಮಾಣ ಮಾಡ್ತಾರೆ ಅನ್ನುವಂಥದ್ದು. ಮಕ್ಕಳು ಕೂಡ ಅಷ್ಟೇ ಅಧ್ಯಯನ ಚೆನ್ನಾಗಿ ಮಾಡ್ತಾರೆ. ನಮ್ಮ ಜೊತೆಗೆ ನಮ್ಮ ಹೇಳವು ನಾನಿದ್ದೀನಿ ಅನ್ನೋದು ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸತ್ಯಪ್ಪ ಇಷ್ಟೆಲ್ಲ ಇವತ್ತು ಪತ್ರಿಕೆ ಮಾಡಬೇಕು, ಪತ್ರಿಕೆ ಮಾಡಿ ಈಗ ಪತ್ರಿಕೆ ಮಾಡ್ತಾ ಇದ್ರು. ಪತ್ರಿಕೆ ಅವಸರದಲ್ಲಿ ಕೂಡ ಬಂದಿದ್ದಾರೆ. ನೀವೆಲ್ಲರೂ ಕೂಡ ಬಂದಿದ್ದಾರೆ, ಬಹಳ ಸಂತೋಷ ಆಗಿದೆ. ಕೋಟೆ ಅಧ್ಯಯನ ಸಮಿತಿ ಅಲ್ಲ, ನೀವೆಲ್ಲರೂ ಸೇರಿ ಮಾಡಿದ್ದು ಈ ಬೀಳ್ಕೊಡುಗೆ ಸಮಾರಂಭ, ಅದರ ಅಭಿನಂದನೆ ಸಮಾರಂಭ ಬಹಳ ಯಶಸ್ವಿಯಾಗಿ ಅದು ಹೇಳುತ್ತಾ ನನಗೆ ಎಲ್ಲರಿಗೂ ವಂದಿಸಿ ಆಮೇಲೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಎಲ್ಲರಿಗೂ, ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲರಿಗೂ, ನನ್ನ ಮುಂದೆ ಕುಳಿತಿರುವ ಎಲ್ಲ ಅಧ್ಯಾಪಕ ವೃಂದ ಹಾಗೂ ಐದೇ ಕುಟುಂಬದ ಸೋದರ ಸೋದರಿಯರಿಗೂ ಹೃತ್ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಒಂದೆರಡು ಮಾತು.
ನನಗೀಗ 80 ವರ್ಷ, ನನಗಿಂತ ವಯಸ್ಸಿನ ದೊಡ್ಡವರು ಯಾರು ಇರ್ಲಿಕ್ಕಿಲ್ಲ ಅಂತ ಆತ ಹೇಳ್ಬಿಟ್ಟಾನೆ. ಮತ್ತೆ ನಾನು ಇಲ್ಲಿ ಕುಂದಿಸ್ಬಿಟ್ಟ. ಮೊನ್ನೆ ಡಿ.ಕೆ. ಹರಿಪ್ರಸಾದ್ ಅವರ ಅಧ್ಯಕ್ಷ ಪದವಿಯ ಸ್ವೀಕಾರ ಸಮಾರಂಭದಲ್ಲಿ ಎಲ್ಲರೂ ತಾಸು ಗಟ್ಟಲೆ ಮಾತಾಡ್ಬಿಟ್ರು. ಆಮೇಲೆ ಡಿ.ಕೆ. ಹರಿಪ್ರಸಾದ್ ಮಾತಾಡ್ತಾ ಹೇಳಿದಂತ ನನ್ನ ನಂತರ ಕೊನೆಗೆ ಸಿದ್ದರಾಮಯ್ಯನವರು ಮಾತಾಡ್ತಾರೆ ಅಂತ ಹೇಳಿ, ಆವಾಗ ಸಿದ್ದರಾಮಯ್ಯನವರು ಮಾತಾಡಿ ಕೊನೆಗೆ ಹೇಳಿದರು, ಅಪ್ಪ ಇನ್ಮೇಲೆ ಸಿದ್ದರಾಮಯ್ಯನವರು ಕೊನೆಗೆ ಮಾತಾಡ್ತಾರ ಅಂತ ಹೇಳೋದು ಬಿಟ್ಟು ಬಿಡ್ಬೇಕು ಮಾರಾಯ, ನನ್ನ ವಯಸ್ಸಾಗಿಲ್ಲ. ಅದನ್ನ ನಾನೀಗ ಹೇಳ್ಬೇಕಾಗಿದೆ. ನಾನು ಎಲ್ಲರಿಗಿಂತ ಹೆಚ್ಚು ಐಲಿ ಕುಟುಂಬದ ಜೊತೆಗೆ ಒಡನಾಡಿದವರು. ಸುಮಾರು 1984 ಇಸ್ವಿಯಿಂದ ಐಲಿ ಕುಟುಂಬದ ಜೊತೆಗೆ ನಾನು ನನ್ನ ಹೆಂಡತಿ ಕುಟುಂಬ ಸಮೇತ ಅವರು ಒಡನಾಟಕ್ಕೆ ಹೋದವರು. ಈ ಕಾರ್ಯಕ್ರಮ ಬಹಳ ಸಂಭ್ರಮದ, ಪ್ರೀತಿಯ, ಸಂತೋಷದ ಕಾರ್ಯಕ್ರಮ. ಜನ ಎಷ್ಟು ಸೇರಿದ್ದಾರೆ ಮುಖ್ಯ ಅಲ್ಲ. ಇಲ್ಲಿ 3 ಅಂಶಗಳು ಎದ್ದು ಕಾಣ್ತವೆ ಮತ್ತು 3 ಅಂಶಗಳ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಒಂದನೆಯದು ಮಂಜುನಾಥ ಐಲೆಯ ವೃತ್ತಿ ಮತ್ತು ನಿವೃತ್ತಿ. ಎರಡನೆಯದು ಕೋಟೆ ಅಧ್ಯಯನ ಸಂಸ್ಥೆ ರಾಯಚೂರಿಗೆ ಮಾಡಿರ್ತಕ್ಕಂಥ ಕೆಲಸ. ಮೂರನೆಯದು ಐಲಿ ಕುಟುಂಬದ ಸುಸಂಸ್ಕೃತ ನಡವಳಿಕೆ. ಇವು 3 ಆಂಗಲ್ನಲ್ಲಿ ಮಾತಾಡಬೇಕು ಅಂತ ತಯಾರಾಗಿ ಬಂದವರು. ನಾನು ಸುಮ್ಮನೆ ಕುದುರಿಸಿ ಬಿಟ್ರಿ. ನಾನು ಒಬ್ಬರ ಮಾತಾಡಬೇಕಾಗಿತ್ತು ನ್ಯಾಯವಾಗಿ. ಈಗ 12-1 ಗಂಟೆ ಆಗ್ಲಕ್ಕೆ ಬಂದವ. ಮಂಜುನಾಥನ ಜಾಯಿನ್ ಮಾಡಿಸ್ಲಿಕ್ಕೆ ಐಲಿ ಶ್ರೀಕುಮಾರ್ ಅವ್ರ ಜೊತೆಗೆ ನಾನು ಸಂಗಯ್ಯ ಸೊಪ್ಪಮಠ ಆ ಸಾಲಿ ಹೋಗಿದ್ವಿ. ಹಿರೇಮಠ ಬಂದರೆ ಈಗ ಆ ಸಾಲಿಯವರು ಅದಕ್ಕೆ ಆರ್ಡರ್ ಕಾಪಿ ಕೊಟ್ಟಿದ್ದಿಲ್ಲ ಊರಿನ ಪೋಸ್ಟ್ ಮಾಸ್ಟರ್. ಅಂದ್ರೆ ಹೆಂಗ ಕಾಡ್ತಿರ್ತದ ದೈವ ಅಂದ್ರ, ಮೊದಲನೇ ತಲೆಮಾರಿನವರು ಬಹಳ ಕಷ್ಟದಿಂದ ಓದಿರ್ತೀವಿ. ಈಗ ಆತನ ಕಷ್ಟದ ಕಥೆ ಹೇಳ್ತಿರ್ತಕ್ಕಂದ್ರೆ ಕೇಳಕ್ಕೆ ನಿಮಗೆ ಪುರುಸತ್ತಿಲ್ಲ. ಅಷ್ಟು ಕಷ್ಟದ ಒಟ್ಟೈಕೆಯಾಗಿ ಆತ ಬೆಳೆದಿದ್ದಾನೆ. ಮತ್ತೆ ಆತ ಒಬ್ಬತ್ತನೇ ಕಷ್ಟಪಟ್ಟು ಬೆಳೆದಂತಲ್ಲ, ಇಲ್ಲಿ ಮ್ಯಾಲ ಕುಂತವ್ರು ಬಹಳ ಮಂದಿ ಕಷ್ಟಪಟ್ಟ ಬೆಳೆದಿರ್ತೀವಿ. 1, 2, 3 ಅಂತ ನನಗೆ ಅನ್ಸಿದ್. ಜಯಣ್ಣ ನಾನು ಈ ಊರಿಗೆ ಬಂದಾಗ ಮೊದಲು ನಗರಸಭೆಯ ಸದಸ್ಯ, ಮಹಾನಗರ ಪಾಲಿಕೆಯಾಗುವವರೆಗೆ ಬೆಳೆದು ನಿಂತಿದ್ದಾನೆ. ಅವತ್ತು ಅದು ಸಣ್ಣ ಮುನ್ಸಿಪಾಲಿಟಿ ಆಗಿದ್ದಾಗಲಿಂದ ಜಯಣ್ಣನ್ನು ನಾವು ನೋಡ್ಕೊಂತ ಬಂದಿವಿ. ಮಹಾನಗರ ಪಾಲಿಕೆಯಾಗಿ ಅದು ಬೆಳೆದು ನಿಂತು ಅಷ್ಟು ಬೆಳವಣಿಗೆ ಆಗಿರ್ತಾವ ಒಬ್ಬ ವ್ಯಕ್ತಿಯಿಂದ. ಮತ್ತೆ ಆತ ಕಷ್ಟಪಟ್ಟಿಲ್ಲ. ಆತನ ಬದುಕಿನ ವೃತ್ತಾಂತಗಳ ಸುಳಿಗಳಿಂದ ಬಿಚ್ಕೊಂತ ಹೋಗ್ಬಿಟ್ರ ಏನೆಲ್ಲ ಅನಾಹುತಗಳು, ತೊಂದರೆಗಳು, ತಾಪತ್ರಯಗಳು ಸಿಗ್ತವೆ. ಅವು ಎಲ್ಲರ ಬದುಕಿನವರು. ನಾನು ಹೇಳಿದೆ ಮೊದಲನೆಯ ತಲೆಮಾರಿನವರು ಅಂತ. ಅದು ಕೃಷಿಯಿಂದ ಬಂದಿರಬಹುದು, ನೇಕಾರಿಕೆಯಿಂದ ಬಂದಿರಬಹುದು, ಬಡತನದಿಂದ ಯಾವುದೇ ವೃತ್ತಿ ಮೂಲದಿಂದ ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ವಿದ್ಯಾವಂತರಾಗಲಿಕ್ಕೆ ಪ್ರಯತ್ನ ಮಾಡಿರಬಹುದು. ಆ ಪ್ರಯತ್ನದಲ್ಲಿ ಎಲ್ಲರೂ ಹಳ್ಳಿ ಕಡೆಗೆ ಚೇತುಕೊಂಡು ಬಿಟ್ಟಿರುವಂತ ನಾವು ಈ ಓದೋದ್ರ ಸಲುವಾಗಿ ತೇಕೊಂಡಿವ ಮಾರಾಯ, ಅದೇನು ತೇಕೊಂಡಿವಿ ನಾವು ಅಂತೆ. ಹಾಗೆ ತೇಕೊಂಡ ಮನುಷ್ಯ. ನಾನು ಆತನ ಬಗ್ಗೆ ಎಲ್ಲರೂ ಮಾತನಾಡಿದ್ದಾರೆ. ಮತ್ತೆ ಕೋಟೆ ಅಧ್ಯಯನ ಸಂಸ್ಥೆ, ಆ ಕೋಟೆ ಹಾಳಾಗಿ ಹೋಗಿರ್ತಕ್ಕಂಥದ್ದನ್ನ ಎಲ್ಲರ ಕಡೆ ಕಾನೂನು ಮಾಡ್ತಾರೆ. ಇನ್ನು ಮಾಡಬೇಕಾದದ್ದು ಬಹಳಷ್ಟು ಕೆಲಸ ಇದೆ. ಈಗ ಸುದೈವವಶಾತ್ ಇದು KSRTC ಅವರ ವಸತಿ ಗೃಹ ಕಟ್ಟಡ ತೆಗೆದು ಬಿಟ್ರು. ಎಲ್ಲಿದ್ರೆ ಅಕ್ವಾರ್ಯ ಕಾಣ್ತಿದ್ದಿಲ್ಲ, ನಮ್ಮ ಕೋಟೆನ ಕಾಣ್ತಿದ್ದಿಲ್ಲ. ಈಗ ಇಂಥವನ್ನೆಲ್ಲ ತೆರವುಗೊಳಿಸಿ, ಈ ನೀವು ನೋಡಿರೋ ನಾನು ನೋಡಿದ ಕೋಟೆ ಕೊತ್ತಲಗಳ
ಆ ಕೋಟೆ ನೋಡಕ್ ಬಿಡ್ರಿ, ಅಂಗಡಿ ಮುಗ್ಗಟ್ಟು ಯಾವನು ಡಬ್ಬಿ ಇಟ್ಟ ಯಾವನು ಇಂತ ಮಾಡಿ ಆ ಕೋಟೆ ಕಾಣಲಾರ್ದಂಗೆ ಆಗಿ ಹೋಗ್ಬಿಡುತ್ತೆ. ಅವೆಲ್ಲ ಉಳಿಸಿ ಕೋಟೆ ಕಾಣಬೇಕು. ಈ ಊರಿಗೆ ಬಂದವರಿಗೆ ರಾಯಚೂರಿಗೆ ಏನೆಲ್ಲ ಇದು ಡೆವಲಪ್ಮೆಂಟ್ಸ್ಗೆ ಇಚ್ಛಾಶಕ್ತಿ ಕೊರತೆ ಅಂತ ಹಳೆ ಶಬ್ದ ಅದು. ಅದಕ್ಕೇನು ಕೊರತೆ ಆಗಿಲ್ಲ, ಎಲ್ಲರೂ ತಯಾರಾದ್ರೆ ಈ ನಗರವನ್ನ ಸುಂದರವಾದ ನಗರ, ಬೆಟ್ಟದ ನಗರವನ್ನಾಗಿ ಕಟ್ಟಿ ನಿಲ್ಲಿಸ್ತಕ್ಕಂಥ ಶಕ್ತಿ ಈ ನಗರಕ್ಕಲ್ಲ, ಸಂಪನ್ಮೂಲ ಶಕ್ತಿ ಅಲ್ಲ. ಇದು ಕೋಟೆ ಅಧ್ಯಯನ ಸಮಿತಿಯವರಿಗೆ ಇರಲಿ ಅಲ್ಲ ಆ ಸಂಗತಿಗಳು. ನಾನೀಗ ಐಲಿ ಕುಟುಂಬದವ್ರ ಬಗ್ಗೆ ಮಾತಾಡಲೇಬೇಕು. ಈ ಶ್ರೀಕುಮಾರ್ ಐಲಿ ಅವರ ತಂದೆ ಶಂಕರಪ್ಪ ಐಲಿ, ತಾವರಗೆರೆ ಕುಟುಂಬ ಇದು. ಈಗ ಗಂಗಾವತಿಗೆ ಹೋಗಿ ಸಮೃದ್ಧ ಸುಭದ್ರ ಕುಟುಂಬ ಆಗಿರುತ್ತೆ. ಈಗ ನಾನು ತಾವರಗೆರೆಗ ಅವ್ರ ಕುಟುಂಬ ಇದ್ದಾಗ ಅವ್ರ ಮನೆಗೆ ಹೋದವನು. ತಾವರಗೆರೆಯಲ್ಲಿ ಸಾಮಾನ್ಯ ಸ್ಥಿತಿಯಲ್ಲಿರ್ತಕ್ಕಂಥ ಕುಟುಂಬ ಶಂಕರಪ್ಪನವರು. ಶಂಕರಪ್ಪನವರ ತಮ್ಮನ ಮಗ ಮಂಜುನಾಥ. ಶಂಕರಪ್ಪನವರಿಗೆ 4 ಜನ ಹೆಣ್ಣು ಮಕ್ಕಳು, ಲಕ್ಷ್ಮಣ ಐಲಿ, ಶ್ರೀಕುಮಾರ್ ಐಲಿ, ಜಂಬಣ್ಣ ಐಲಿ, ಶ್ಯಾಮಮೂರ್ತಿ ಐಲಿ. ಈ 4 ಜನರು ವಿದ್ಯಾವಂತರಾದರು. ಅದರಲ್ಲಿ ಆ ಮನೆತನಕ್ಕೆ ಗಟ್ಟಿಯಾದ ಸ್ತಂಭೀಭೂತ ನೆಲೆಗಟ್ಟನ್ನ ಗಟ್ಟಿಯಾಗಿ ಊರಿದವರು ಶ್ರೀಕುಮಾರ್ ಐಲಿ. ಅವರು ತಾವರಗೆರೆಯಿಂದ ಬಿಕಾಂ ಮಾಡಿದ ಮೇಲೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಂತ ವೃತ್ತಿ ಪ್ರಾರಂಭ ಮಾಡಿ ಪಂಪಾನಗರದಲ್ಲಿ ಒಂದು ಸಣ್ಣ ಮನೆ ಕಟ್ಕೊಂಡು ತನ್ನ ಬಳಗವನ್ನೇ ಅಲ್ಲಿಗೆ ಕರ್ಕೊಂಡು ಹೋಗಿ ಎಲ್ಲರಿಗೂ ತನ್ನ ಕೈಲಾದ ಮಟ್ಟಿಗೆ ಏನೆಲ್ಲವನ್ನು ಮಾಡಬೇಕಾಗಿತ್ತು ಅದೆಲ್ಲವನ್ನು ಮಾಡುತ್ತಾ ಇವರು 2ನೇ ಅಣ್ಣ ಬಂದ್ರು, 3ನೇ ಅಣ್ಣ ಬಂದ್ರು, ಏನೇನು ಐಲಿ ಅಂತ ಆ ಕುಟುಂಬ ಇತ್ತು ತಾವರಗೆರೆಗೆ. ಅವರೆಲ್ಲರೂ ಶ್ರೀಕುಮಾರ್ ಐಲಿಯಿಂದ ಸಹಾಯವನ್ನು ಪಡೆದವರು. ಅದು ಅದರ ಹೆಗ್ಗಳಿಕೆಯನ್ನು ನಾನು ಇಲ್ಲಿ ಹೇಳಬೇಕು ಅಂತ ಹೇಳೋದಲ್ಲ, ಅದು ಹೆಗ್ಗಳಿಕೆ, ಅದು ಎಲ್ಲರದು ಆಗಿ ನಮ್ಮ ಬದುಕಿಗೂ ಅದು ಅಂತಹ ಗುಣವನ್ನ ಸಂಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಅನುವಾಗಲಿ ಅಂತ ಹೇಳಲಿಕ್ಕೆ ಹೊರತಾಗಿ ಅದನ್ನು ಗುಣಗಾರ ಮಾಡ್ಬೇಕಂತಲ್ಲ. ಈಗಾಗಲೇ ಸಂಕ್ಷಿಪ್ತವಾಗಿ ನಮ್ಮ ವೀರ ಹನುಮಾನ್ ಅವರು ಹೇಳಿದ್ರು, ಅವ್ರು ಕಷ್ಟಪಟ್ಟದ್ದು, ಅವ್ರು ಓದಿದ್ದು. ನಮ್ಮೂರಾಗ PUC ಕಾಲೇಜ್ ಆಗಿರಲಿಲ್ಲ ಅಂದ್ರೆ ನಾನು PUC ಓದೋದಿಲ್ಲ, ನಮ್ಮ ಅಣ್ಣವ್ರು ಓದಿಸಲಿಲ್ಲ ಅಂದ್ರೆ ನಾನು BA ಓದಿದ್ದೆ, ಎಲ್ಲ ಖರೆ ಅದು. ಆದ್ರೆ ತಮ್ಮ ಕಾಕನ ಮಗ ಶಾಲೆ ಅವನು ಓದಿಸ್ಬೇಕು ಅಂತ ಅನ್ನೋದು ಬಂತಲ್ಲ ಐಲಿ ಶ್ರೀಕುಮಾರ್ಗೆ. ಮತ್ತೆ ಅವರಿಬ್ಬರು ಅವ್ರ ಕುಟುಂಬಕ್ಕೆ ಈ ದೇವರು ಸಮೃದ್ಧತೆಯನ್ನು ಕೊಟ್ಟಾರ. ಒಂದು 5-6 ಮಂದಿ ಡಾಕ್ಟರ್ ಆಗ್ಯಾರ ಅವ್ರ ಮನೆಗೆ, ಇಬ್ಬರು ಇಂಜಿನಿಯರ್ ಆಗ್ಯಾರ, ಇಬ್ಬರು 1-3-4 ಮಂದಿ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಯಾರ. ಎಷ್ಟು ಸಮೃದ್ಧತೆ ಒಂದು ಕುಟುಂಬಕ್ಕೆ ಯಾಕೆ ಬಂತು ಅಂದ್ರೆ ಆ ಕುಟುಂಬ ಇತರರಿಗೆ ನೆರವು ನೀಡುವ ದೃಷ್ಟಿಕೋನವನ್ನು ತಾಳಿ ತನ್ನಂತೆ ಪರರ ಬಗೆದರೆ ಕೈಲಾಸ ನೆರವೇರಬೇಕು ಅಂತ ನಾನು ಬರ್ತೇನೆ. ಹಾಗೆ ಅಂತಹ ಒಂದು ಶ್ರೇಯಸ್ಕರವಾದ ಮಾರ್ಗದಲ್ಲಿ ಆ ಕುಟುಂಬ ಸಾಗ್ತದ. ಮತ್ತೆ ಯಾರು ಅವ್ರ ಕುಟುಂಬದವರಿಗೆ ಅಲ್ಲದ ಮಾತಾಡೋರು ಇಲ್ಲ. ಕುಷ್ಟಿಗೆಯಲ್ಲಿ ಒಬ್ಬ ಹೆಣ್ಣು ಡಾಕ್ಟರ್ ಅಂತ ಜಂಬಣ್ಣವ್ರ ಮಗಳು ಹೆರಿಗೆ ಡಾಕ್ಟರ್ ಆಗಿತ್ತು. ನನ್ನ ಕುಷ್ಟಿಗೆ ಮಕ್ಕಳು ಹೇಳಿ ಆ ಫಸ್ಟ್ ಟೈಮ್ನಾಗ ಏನು ಒಳ್ಳೆ ಡಾಕ್ಟರ್ ಬಂದಾಳ ಹೆಣ್ಮಗಳು, ಏನು ಹಚ್ಕೊಂತಾಳಪ್ಪ ಅಂತ ಹೆಣ್ಮಕ್ಳು ಮಾತಾಡ್ಕೊಂಡು ಕೂತಿದ್ರು. ನಾನು ಯಾವ ಊರಕ್ಕೆ ಮಾಹಿತಿ ಅಂತಂದೆ. ಯಾವ ಊರಕ್ಕೆ ಐಲಿ ಅಂತ ಅವ್ರ ಹೆಸರು, ಆಕೆ ಗಂಗಾವತಿಗೆ ಅಂತ ಬಹಳ ಒಳ್ಳೆ ಡಾಕ್ಟರ್ ಬಂದಾಳ. ಸಂಘ ಚಟುವಟಿಕೆಗಳಲ್ಲಿ, ಸಂಸ್ಥೆ ಚಟುವಟಿಕೆಗಳಲ್ಲಿ, ಇಲಾಖೆ ಚಟುವಟಿಕೆಗಳಲ್ಲಿ ನಾವು ಅವರು ಕೆಲಸ ಮಾಡಿದ್ದೀವಿ. ಫಸ್ಟ್ ಕೆಲಸ ಅವರು ಇನ್ಚಾರ್ಜ್ ಆಗಿದ್ದಾಗಲೂ ಕೂಡ ಅದಕ್ಕಿಂತ ಮುಂಚೆ ಅವರು ಸಂಬಳದ ಬಿಲ್ಲನ್ನು ಮಾಡೋಕ್ಕಾಗಕ್ಕ ನನ್ನ ಸಹಪಾಠಿಗಳಿಗೆ ಸಂಬಳ 1ನೇ ತಾರೀಕು ಇಸ್ಕೊಡ್ಬೇಕಂತ ತಿಳ್ಕೊಂಡು ಅವ್ರು ಎಂದೂ ಕೂಡ 31ನೇ ತಾರೀಕು ಸಂಬಳ ಕೊಟ್ಟಿಲ್ಲ, 30ನೇ ತಾರೀಕು ಸಂಬಳ ಕೊಟ್ಟಿದ್ದಾರೆ. ಅವರು ಡ್ರಾಯಿಂಗ್ ಆಫೀಸರ್ ಆಗಿದ್ದಾಗಲೂ ಆಗಲಾಗದೇ ಇದ್ದಾಗಲೂ ಈ ವೇದಿಕೆ ಮೇಲೆ ಶ್ರೀ ಶರಣಪ್ಪ ಸರ್ ಇದ್ದಾರೆ, ಸೋಮಶೇಖರ್ ಸರ್ ಇದ್ದಾರೆ. ನಮ್ಮ ಇಲಾಖೆ
ಅನೇಕ ಗುರಿಯರಿದ್ದೀರಿ, ತಾವೆಲ್ಲ ಅವರಿಗೆ ಸಹಕಾರ ಕೊಟ್ಟಿದ್ದೀರಿ. ತಾವು ಕೂಡ ಅವರ ವೃತ್ತಿ ಎಂಥದ್ದು ಅಂತಂದ್ರೆ, ಅವರು ಈ ಒಂದು ಸನ್ಮಾನಕ್ಕೆ ಅಭಿನಂದನೆ ಸಮಾರಂಭಕ್ಕೆ ಆಗಬೇಕಾದ್ರೆ ಅವರ ಸಜ್ಜನರ ಸಂಘ ಅವರಿಗೆ ಆಗಿತ್ತು. ಸಜ್ಜನರ ಸಂಘವು ಹೆಜ್ಜೆಯನ್ನು ಸರಿದಂತೆ ಮಂಜುನಾಥ್ ಅವರು ದುರ್ಜನರನ್ನ ಸಜ್ಜನರಾಗಿ ಮಾಡುವ ವಿಚಾರದಲ್ಲಿ ಅವರ ಆಲೋಚನೆಗಳು ಇದ್ದು, ಅವರು ಒಳ್ಳೆ ಟೀಚರ್ ಅನ್ನೋದಕ್ಕಿಂತ ಒಳ್ಳೆ ಫ್ರೆಂಡ್ ಆಗಿದ್ದಾರೆ. ನಾನು ಅವರು ಕೂಡ ಕೆಲಸ ಮಾಡಿದ್ದೀವಿ. ಹೀಗಾಗಿ ಅವರ ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವೇದಿಕೆಗೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ಜಯ ಹಿಂದ್. ನಮ್ಮ ಐತಿಹಾಸಿಕ ಕೋಟೆ ಅಧ್ಯಯನ ಸಮಿತಿಯ ಅಧ್ಯಕ್ಷರು ಮಾರ್ಗದರ್ಶಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಕೆ ಸತ್ಯನಾರಾಯಣ ಸರ್ ಅವರೇ, ಸದಾ ನನಗೆ ಹುರಿದುಂಬಿಸಿ ಉನ್ನತವಾದಂಥ ಸ್ಥಾನಮಾನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಹಿರಿಯರಾಗಿರುವಂಥ ಶ್ರೀಯುತ ಹನುಮಾನ್ ಸರ್ ಅವರೇ, ಮತ್ತೊಬ್ಬ ಹಿರಿಯ ಸಾಹಿತಿಗಳಾಗಿರುವ ಶ್ರೀಯುತ ಮಾಂತೇಶ್ ಮಸ್ಕೆ ಅವರೇ, ನಮ್ಮ ಕುಟುಂಬದ ಸಹಭಾಗಿಗಳಲ್ಲಿ ಒಬ್ಬರಾಗಿ ಸುದೀರ್ಘವಾಗಿರುವಂಥ ಅನುಭವದ ನುಡಿಗಳನ್ನಾಡಿರುವಂಥ ಈ ಕನ್ನಡ ನಾಡಿನ ಹಿರಿಯ ಸಾಹಿತಿಗಳು ಶ್ರೀಯುತ ಬಿ.ಜಿ. ಹುಲಿ ಸರ್ ಅವರೇ, ಮತ್ತೊಬ್ಬ ನಿವೃತ್ತ ಉಪನಿರ್ದೇಶಕರು ನಾವು ಕೇಳಿಕೊಂಡಾಗ ಖಂಡಿತವಾಗಿ ಬರ್ತೀನಿ ಅನ್ನುವಂಥ ಅಭಿಮಾನದಿಂದ ಬಂದು 4 ನುಡಿಗಳನ್ನಾಡಿರುವ ನಿವೃತ್ತ ಉಪನಿರ್ದೇಶಕರಾಗಿರುವ ಶ್ರೀಯುತ ಕೊಟ್ರ ಬಸವರಾಜ ಅವರೇ, ನಾನು ಕರ್ತವ್ಯವನ್ನು ನೆರವೇರಿಸುವಾಗ ಪ್ರಭಾರಿ ಪ್ರಾಚಾರ್ಯನಾಗಿರುವಾಗ ಅನೇಕ ಸಹಾಯ ಸಹಕಾರವನ್ನು ನೀಡಿ ನನ್ನ ನಿವೃತ್ತಿಯ ಪೇಪರ್ಗಳನ್ನು ಹೋಗ್ಬೇಕಾದ್ರೆ ನಾನು ಸರ್ ಕೇಳ್ಕೊಂಡೆ, ಸರ್ ದಯವಿಟ್ಟು ನನಗೆ ಇನ್ಚಾರ್ಜಿನಿಂದ ಮುಕ್ತಿಗೊಳಿಸಿ ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಡಿ, ನಾನು ಖಂಡಿತ ಆ ಪೇಪರ್ಗಳನ್ನು ಕಳಿಸ್ಬೇಕು ಅಂತ ಹೇಳಿದರೆ ಅವರು ಹೋಗಲಿಲ್ಲ. ಕೊನೆಯ ದಿನದ ಜೂನ್ 30ರವರೆಗೆ ನೀನೇ ಇರಬೇಕು, ಅದೇನೇ ಇದ್ರೂ ಕೂಡ ನಾನು ಇರ್ತೇನೆ, ನಿನ್ನೊಂದಿಗೆ ಸದಾ ಇರ್ತೀನಿ ಅನ್ನುವಂಥ ಬೆಂಬಲದ ನುಡಿಗಳನ್ನಾಡಿರುವ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು, ನನಗೆ ಮಾರ್ಗದರ್ಶಕರು ಮತ್ತೆಲ್ಲ ಯಾವುದೇ ತೊಂದರೆ ಆಗದಂತೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿರುವ ಹಿರಿಯರಾಗಿರುವ ಶ್ರೀಯುತ ಸೋಮಶೇಖರಪ್ಪ ಒಗ್ರಾಣಿ ಸರ್ ಅವರೇ, ಪ್ರೌಢಶಾಲೆಯಲ್ಲಿ ನಾನು ಜವನಿಂಗ್ ಆದಾಗ ಇರ್ತಕ್ಕಂಥ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿಯನ್ನು ಹೊಂದಿರುವಂಥ ಸಿ ವಿ ಹಿರೇಮಠ ಸರ್ ಅವರೇ, ನಾನೇ ಪ್ರಭಾರಿ ಮುಖ್ಯ ಗುರುಗಳಾದಾಗ ಮತ್ತೊಬ್ಬ ಮುಖ್ಯೋಪಾಧ್ಯಾಯರಾಗಿ ಬಂದು ಸೇವೆಯನ್ನು ಸಲ್ಲಿಸಲಿ ಅಂತ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು. ಅವ್ರು ಹೇಳ್ತಾ ಇದ್ದು, ನಮ್ಮ ಕಾಲೇಜಿನಲ್ಲಿ 3 ಮುಖ್ಯೋಪಾಧ್ಯಾಯರನ್ನು ಅಭಿಮಾನದ ನುಡಿಗಳನ್ನಾಡಿರುವಂಥ ಮತ್ತೊಬ್ಬ ಶ್ರೀಯುತ ದಾನಪ್ಪ ಸಜ್ಜನ್ ಅವರೇ, ವೇದಿಕೆ ಮೇಲೆ ನಾನು ಈ ಸ್ಥಾನವನ್ನು ನೀಡಲಿಕ್ಕೆ ಕಾರಣೀಭೂತರಾಗಿರುವಂಥ ಸಹೋದರರಾಗಿರುವಂಥ ಶ್ರೀಯುತ ಶಿವಕುಮಾರ್ ಅವರೇ, ಎಲ್ಲ ಮಿತ್ರರೇ, ಉಪನ್ಯಾಸ ಸಂಘದ ಅಧ್ಯಕ್ಷರು ಹಿರಿಯರಾಗಿರುವಂಥ ಶ್ರೀಯುತ ನಚ್ಚಪ್ಪ ಭಂಡಾರಿ ಅವರೇ, ಬಹಳ ಬಹುದೂರದಿಂದ ನನ್ನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನನ್ನ ಓಣಿಯಲ್ಲಿನೇ ಒಂದು ವಿದ್ಯಾಭ್ಯಾಸದ ಸಂಘವೇ ಇದೆ. ಆ ಓಣಿ ಇಡೀ ನೌಕರಿಯ ಓಣಿ, ಒಂದು ಮನೆಯಿಂದ ಹಿಡಿದು ಆ ಕೊನೆಯ ಮನೆ ತನಕ ನೌಕರಿಯ ಓಣಿಯ ತಾವರಿಗೆ, ಆ ತಾವರಿಯಿಂದ ಬಂದಿರುವಂಥ ನನ್ನ ಮಿತ್ರರಾಗಿರುವಂಥ ನರಹರಿ ಬೆಳಗುಡಿ ಅವರೇ, ಮತ್ತೊಬ್ಬ ಸ್ನೇಹಿತರು ಕೊಪ್ಪಳದಲ್ಲಿ ತನ್ನ ನಿವೃತ್ತಿ ಜೀವನವನ್ನು ಮಾಡಿಸಿರುವಂಥ ಎನ್ ಜಿ ಹುಡುಗರವರೇ, ನನ್ನ ಕುಟುಂಬ ಬರೋರಿಗೆ, ನನ್ನೆಲ್ಲ ಅಭಿಮಾನದಿಂದ ಬಂದಿರುವಂಥ ಅಭಿಮಾನಿಗೆ, ಈಗೆಲ್ಲ ಎಲ್ಲರೂ ಕೂಡ ನನ್ನ ವೃತ್ತಿಯ ಬಗ್ಗೆ, ಸಾಮಾಜಿಕ ಕಳಕಳಿ ಬಗ್ಗೆ ಮಾತಾಡಿದ್ದಾರೆ. ಅದು ಸಹಜವಾಗಿರ್ತಕ್ಕಂಥದ್ದು. ನಾನು ಇಲಾಖೆಯಲ್ಲಿ ಸೇರಿಕೊಂಡಾಗ ನನ್ನ ಸಹೋದರರು ಹೇಳ್ತಾರೆ, ಇನ್ನೊಬ್ಬ ಚಿಕ್ಕವನಾಗಿ ಯಾರೇ ಇದ್ರೂ ಕೂಡ ಗೌರವದಿಂದ ಕಾಡ್ಕೊಂಡು ನನ್ನ ವೃತ್ತಿಯನ್ನು ಆರಂಭಿಸಬೇಕು ಅನ್ನುವಂಥ ಒಂದು ಮಾರ್ಗದರ್ಶನದಲ್ಲೇ ನಾನು ತಂದಿರ್ತಕ್ಕಂಥವನು. ಒಬ್ಬ ಹಿರಿಯರಿದ್ದರೂ ಕೂಡ ಸಿ ಬಿ ಹಿರೇಮಠ ಸರ್ ಯಾವುದೇ ಒಂದು ಕಾರಣದಲ್ಲಿ ಬಂದಾಗ, ರಾಯಚೂರಿಗೆ ಬಂದಾಗ, ಮತ್ತೆ ಮರಳಿ ಯಾಪದಲ್ಲಿ ಬಂದಾಗ, ಇಲ್ಲ ನೀನೇ ಇರಬೇಕು ಅಂತ ಹೇಳಿ ಹುಡುಗಿಸಿ ಒಬ್ಬ ಮುಖ್ಯೋಪಾಧ್ಯಾಯನಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಸಿ ಬಿ ಹಿರೇಮಠ ಸರ್. ಹಾಗಾಗಿ ನಾನು ಚಿಕ್ಕವನಿದ್ರೂ ಕೂಡ
ಅವರ ಇದರಲ್ಲೇ ನಾನು ಬೆಳೆದಿರ್ತಕ್ಕಂಥ ವ್ಯಕ್ತಿ. ಆನಂತರ ಪ್ರಭಾವಿ ಮುಖ್ಯ ಗುರುಗಳಾಗಿ ಅನೇಕ ಸೇವೆಯನ್ನು ಸಲ್ಲಿಸಿ ನನ್ನ ಕುಟುಂಬಕ್ಕೆ ಅವರ ಹತ್ತಿರ ಆಗಲಿಕ್ಕೆ ನಾನು ನಾಗಲಾಪುರಕ್ಕೆ ಹೋದೆ. ಆದರೆ ನಾಗಲಾಪುರದಲ್ಲಿ ನಾನು ಹೋಗಬೇಕಾದಾಗ ಅಲ್ಲೇ ಹೋಗಬೇಕು, ಅಲ್ಲೇ ಇರಬೇಕು, ನನ್ನ ಮನೆಯ ಕುಟುಂಬದ ಜೊತೆ ಇರಬೇಕು ಅಂತ ಹೋದಾಗ ಮತ್ತೆ ನನಗೆ ರಾಯಚೂರನ್ನು ಕಳ್ಕೊಡ್ತಾರೆ. ರಾಯಚೂರಿನಲ್ಲಿ ಮತ್ತೆ ಪುನಃ ನಾನು ಒಬ್ಬ ಬಟ್ಟಿ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸುವ ಅವಕಾಶ ಸಿಕ್ತು. ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸುಮಾರು 7 ವರ್ಷಗಳ ಕಾಲ ನಾನು ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸಿದೆ. ಆನಂತರ ಮತ್ತೆ ನಾನು ಪೊಲೀಸ್ ಕಾಲೇಜಿಗೆ ಹೋದೆ. ಆ ಪೊಲೀಸ್ ಕಾಲೇಜಿನಲ್ಲಿ ಹೋದಾಗ ಬಹಳ ಆತ್ಮೀಯವಾಗಿ ಇಟ್ಕೊಂಡು ನನಗೆ ಸುಮಾರು 4 ವರ್ಷಗಳ ಕಾಲ ಪ್ರಭಾರಿ ಪ್ರಾಚಾರ್ಯನಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಹಾಗಾಗಿ ಇಂಥ ಒಂದು ವೃತ್ತಿಗೆ ಬರಲಿಕ್ಕೆ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಒಂದು ಅವಕಾಶ. ನಮ್ಮ ಸಹೋದರರು LBD BRB ಕಾಲೇಜಿನಲ್ಲಿ BCom ಅನ್ನು ಮಾಡುವ ಸಂದರ್ಭದಲ್ಲಿ ಅವ್ರ ಮನೆಗೆ ನಾನು ಹೋಗ್ತಾ ಇದ್ದೆ. ಅಲ್ಲೇ ನನಗೆ ಆ ಪಾರ್ಟಿ ಪೆನ್ಸಿಲಲ್ಲೇ ಇಡೀ ಪಾರ್ಟಿ ತುಂಬ ಮಂದಿಯನ್ನು ಹಾಕ್ಕೊಂಡು ನನಗೆ ವಿದ್ಯೆಯನ್ನು ಕಲಿಸಿರ್ತಕ್ಕಂಥದ್ದು. ಅಲ್ಲಿಂದ ಆರಂಭವಾದ ನನ್ನ ಜೀವನ SSLC ಮುಗಿತು. SLC ನಂತರ ಅನಿವಾರ್ಯವಾಗಿ ನನ್ನ ಸಹೋದರರಿದ್ದಾರೆ, ಅವರು ಕೂಡ ಅದೇ ಪರಿಸ್ಥಿತಿಯಲ್ಲಿ ಇದ್ದರು. ನಂತರ ಯಾವುದೋ ಒಂದು ಕಾರಣಕ್ಕೆ ಸಲುವಾಗಿ ದೈವ ಮತ್ತೆ ನನಗೆ ವಿದ್ಯಾಭ್ಯಾಸ ಕೇಳ್ಕೊಂಡು ಬಂತು. PUC ಆರಂಭ ಮಾಡಿದೆ. ಆರಂಭ ಮಾಡಿದ ಮೇಲೆ ಮತ್ತೆ ನನಗೆ ನನ್ನ ಸಹೋದರರು ಬೆಳಿಬೇಕು, ಇನ್ನೊಬ್ಬ ವಿದ್ಯಾವಂತನಾಗಬೇಕು ಅಂತೇಳಿ ಅನೇಕ ಇದರಲ್ಲಿ ನನಗೆ ಬೆಂಬಲವನ್ನು ನೀಡಿದರು. ಆನಂತರ ಡಿಗ್ರಿಯನ್ನು ಮಾಡುವ ಸಂದರ್ಭದಲ್ಲಿ ಅವರ ಆಲೋಚನೆ ಬಹಳ ಉತ್ತಮ ಆಗಿದೆ. ನೀನು ಬಹಳ ಬಡತನದಿಂದ ಬಂದಿದೆ, ನಿನ್ನ ವಿದ್ಯಾಭ್ಯಾಸ ಏನಿದ್ರೂ ಕೂಡ ಮುಂದುವರಿಬೇಕು, ಕೊನೆಗೆ ನೀನೇನಾದರೂ ಕೂಡ ಒಂದು ಡಬ್ಬಿ ಅಂಗಡಿಯನ್ನು ಇಟ್ಕೊಂಡು ಅಲ್ಲಿ ಒಂದು ಟೈಪಿಸ್ಟ್ ಅನ್ನ ಮಾಡಿ ಏನಾದರೂ ಜೀವನ ಕಲಿಬೇಕು ಅಂತೇಳಿ ಬಹಳ ಭವಿಷ್ಯದಲ್ಲಿ ಇರ್ತಕ್ಕಂಥ ಇದರಲ್ಲಿ ನನ್ನ ಸಹೋದರರು ಕನ್ನಡ ಟೈಪಿಂಗ್ ಅನ್ನು ಕಲಿಸಿ ಅಲ್ಲಿ BA ಅನ್ನು ಮುಗಿಸುವಲ್ಲಿ ಕಾರಣೀಕರ್ತರಾಗಿರ್ತಕ್ಕಂಥವ್ರು. ಅದೇ ಅಲ್ಲದೆ ಪೊಲೀಸರು ಹೇಳಿದಾಗ ನನಗೆ B.Ed ಗುಲ್ಬರ್ಗಾದಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು. ಆದರೆ ಅದು ಯಾವುದೋ ಕಾರಣಕ್ಕೆ ನನಗೆ ಸಿಗಲಿಲ್ಲ. ಹಾಗಾಗಿ ಮತ್ತೆ ನನ್ನ ಸಹೋದರರು ಪುನಃ ಗಂಗಾವತಿಗೆ ಕರ್ಕೊಂಡು ಬಂದು B.Ed ಅನ್ನು ಮಾಡಿಸಿ ಬಹಳ ಖುಷಿಯಾಗಿ ಅವರಿಗೆ ತಕ್ಕಂತೆ B.Edನಲ್ಲಿ 3rd ರ್ಯಾಂಕ್ ಅನ್ನು ಪಡ್ಕೊಂಡು ಅವರಿಗೆ ಬಹಳ ಮಹತ್ವವಾಗಿರುವಂತಹ ಒಂದು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಟ್ಟೆ. ಆದರೆ ಅಲ್ಲಿ ಪ್ರಿನ್ಸಿಪಾಲ್, ನೀನು B.Ed ಮಾಡಿರೋ ಉಪಯೋಗಿಲ್ಲ, M.Ed ಮಾಡಬೇಕು. ನಮ್ಮ ಬ್ರದರ್ ಬಂದಿದ್ರು, ಆ ಸ್ಕೂಟಿ ನಮ್ಮ ಬ್ರದರ್ ಹತ್ರ ಮಳೆ ಕಷ್ಟ ಆಯ್ತು, ಹೋಗ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವರ ಭವಿಷ್ಯದಲ್ಲಿ ನನ್ನನ್ನು ಕರ್ಕೊಂಡು ಬರುವಂಥ ಒಂದು ಉತ್ತಮವಾದಂಥ ಒಂದು ಜೀವನ ಇತ್ತಲ್ಲ, ಅದನ್ನು ನಾನು ಒಪ್ಕೊಳ್ಳೇಬೇಕಾದಂಥ. ಆಗ ಇಲ್ಲ M.Ed ಹೋಗಲೇಬೇಕು ಅಂದಾಗ ಯಾವುದೇ ಇದು ನೋಡದೆ ನನಗೆ M.Ed ಅನ್ನು ಕಲಿಸಿದ್ರು, MA ಅನ್ನು ಮಾಡಿದ್ರು. ಅಲ್ಲಿಗೆ ನನ್ನ 92ರಲ್ಲಿ ಪೊಲೀಸರು ಹೇಳ್ದಂಗೆ 92ರಲ್ಲಿ ನಮ್ಮ ಸ್ನೇಹಿತರು ಕೊಟ್ಟಿದ್ದರು. ಅವರು ಪೋಸ್ಟ್ ಮಾಸ್ಟ್ರು ನನಗೆ ಅಪಾಯಿಂಟ್ಮೆಂಟ್ ಆರ್ಡ್ರೇ ಕೊಡಲಿಲ್ಲ. ಸಾದಾ ಪೋಸ್ಟ್ ಇತ್ತು ಅದು. ಆದರೆ ನಾನು ಏನೋ ಒಂದು ದೈವ, ಇವತ್ತು ನಾನು ಹೇಳಿದ್ದೆ ಶರಣಪ್ಪ ಹೋಟೆಲ್ ಅವ್ರು ಬರಬೇಕಾಗಿತ್ತು, ಅವ್ರು ಜಾಯ್ನಿಂಗ್ ಕೊಡ್ತಿದ್ರು. ನಾನು ಬಸ್ನಲ್ಲಿ ಬರ್ತಾ ಇದ್ದೆ ತಾಲೂಕಿಗೆ, ಇಲ್ಲ ನಾನು ಜಾಯ್ನಿಂಗ್ ಕೊಡ್ತೀನಿ ಅಂತ. ಅಲ್ಲೇ ನನಗೆ ಆ ಕೇಳಿ ನಮ್ಮ ಬ್ರದರ್ ಅವ್ರು ಹೇಳಿದ್ರು, ಇಲ್ಲ ನೀವು ಗುಲ್ಬರ್ಗ ಹೋಗ್ಬೋದು, ಆಟೋ ಆ ಆಟೋಲ್ಲಿ ಏನಿದೆ ಅಂತ ನೋಡ್ಬೋದು ಅಂತ ಮುಡಿಯನ್ನು ಹೇಳಿದರು. ಮತ್ತು ಅಲ್ಲಿ JD ಅಂತವ್ರು ಅಂತಂದರೆ 153 ಪೋಸ್ಟ್ ಮಾಡಿ ನಾನು, ನೀನು ಪೋಸ್ಟ್ ಮಾಸ್ಟರ್ ಬರ್ಸಪ್ಪ, ಎಲ್ಲಿ ಬರ್ಕೊಟ್ಟು ಪೋಸ್ಟ್ ಬರ್ಕೊಡ್ಲಿಲ್ಲ. ಮತ್ತೆ ಪುನಃ ಅಲ್ಲಿ ಇಟ್ಕೊಂಡು ಪೊಲೀಸರನ್ನ ಸಂಘ ಶೊಪ್ಪಿಂಗ್ ಕೊಡ್ಕೊಂಡು ನಾನು ಇರಲಿ ಒತ್ತದಲ್ಲಿ ನಾನು ನಿಮ್ಮೆಲ್ಲರ ಸಹಕಾರ ನಾನು ಒಂದೇ ಮಾಡಿ ಸ್ಟಾರ್ಟ್ ಮಾಡಿದ್ದೆ. ಇಲ್ಲಿ ಕೇರಳ
ಸರ್ ಇದ್ದಾರೆ, ಸತ್ಯನಾರಾಯಣ ಸರ್ ಇದ್ದಾರೆ, ಅಭಿಚಲ್ ಅವರು ಇದ್ದಾರೆ, ನಾಗಾ ಸರ್ ಇದ್ದಾರೆ, ಬೇರೆ ಹನುಮಾನ್ ಸರ್ ಇದ್ದಾರೆ. ಎಲ್ಲ ಸ್ನೇಹಿತರು ನನಗೆ ಈ ಮಟ್ಟಕ್ಕೆ ಇರಲಿಕ್ಕೆ, ನಾನು ಕೊಪ್ಪಳಕ್ಕೆ ಹೋಗ್ಲಿಕ್ಕೂ ಕೂಡ ನನಗೆ ಅವಕಾಶವನ್ನು ಮಾಡಿಕೊಡದೆ ಅತ್ಯಂತ ತಮ್ಮ ಮನೆಯ ಮಗನಾಗಿ ನನಗೆ ಆರೈಕೆಯನ್ನು ನೀಡಿದ್ದೀರಿ. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಅಭಿಮಾನಕ್ಕೆ ನಾನು ಚುನಾವಣೆಯಾಗಿದ್ದೇನೆ ಅಂತ ಹೇಳ್ತಾ ಇನ್ನೂ ಮಾತಾಡಲಿಕ್ಕೆ ಅನೇಕರು ಇದ್ದಾರೆ. ಮತ್ತು ಒಟ್ಟಾರೆ ನಿಮ್ಮ ಒಂದು ಬೆಂಬಲ, ನಿಮ್ಮ ಸಹಕಾರ, ಅನೇಕ ಜನ ಸ್ನೇಹಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸಿ, ವಿಶೇಷವಾಗಿ ಐತಿಹಾಸಿಕ ಕೋಟೆ ಅಧ್ಯಯನ ಸಮಿತಿ ನನ್ನನ್ನು ಗುರುತಿಸಿ ನೀವೇ ಹೀಗೆ ಕಾರ್ಯವನ್ನು ಮಾಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ವೀರ ಹನುಮಾನ್ ಸರ್ ಹೇಳಿದಂತೆ ಇದು ಬೀಳ್ಕೊಡುಗೆ ಅಲ್ಲ, ಒಂದು ಅಭಿನಂದನಾ ಸಮಾರಂಭ ಅನ್ನುವಂಥದ್ದೇನಿದೆ. ಇದನ್ನು ಅತ್ಯಂತ ಚುನಾವಣೆ, ಇದಕ್ಕೆ ತಾವು ಸಹಕಾರವನ್ನು ಕೊಟ್ಟು ಇದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಂಡಿದ್ದೀರಿ. ಹಾಗಾಗಿ ನಾನು ಐತಿಹಾಸಿಕ ಕೋಟೆ ಅಧ್ಯಯನ ಸಮಿತಿ ಮತ್ತೆ ಸರ್ವರಿಗೂ ಕೂಡ ನಾನು ವಿಶ್ವತಕ್ಕಂಥ ಅಭಿನಂದನೆಗಳು ಸಲ್ಲಿಸಿ ಎರಡು ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ನನ್ನ ಮಾತೃ ಇಲಾಖೆ ಪ್ರೌಢಶಾಲೆ, ಹಾಗಾಗಿ ಆ ಪ್ರೌಢಶಾಲೆಯ ಮುಖ್ಯಸ್ಥರು ನನ್ನ ಕಾರ್ಯಕ್ರಮಕ್ಕೆ ಇರಬೇಕು ಅನ್ನುವಂಥದ್ದು ಬಹಳ ಅಭಿಮಾನ. ಹಾಗಾಗಿ ಈಗಿನ ಉಪನಿರ್ದೇಶಕರು ಮತ್ತು ಆತ್ಮೀಯ ಸ್ನೇಹಿತರು ಹಿರಿಯರಾಗಿರುವಂಥ ಸನ್ಮಾನ್ಯ ಶ್ರೀಯುತ ಜಿ ಮಲ್ಲಿಕಾರ್ಜುನ ಸರ್ ಅವರನ್ನ ಪೂರ್ವಕವಾಗಿ ವೇದಿಕೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರನ್ನು ವಿನಂತಿಸಿಕೊಳ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಮತ್ತು ನನ್ನ ಒಂದು ಕಡೆಗೆ ಹೋಗ್ಬಿಟ್ಟು ಬಂದಿರುವಂಥ ಎಲ್ಲ ಸ್ನೇಹಿತ ಮಿತ್ರರು, ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಎರಡು ನುಡಿಗಳನ್ನಾಗಿ ನನ್ನ ಮಾತಿಗೆ ವಿರಾಮನ ನೀಡ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತ ಮಂಜುನಾಥ್ ಐಲೇಶ್ ಅವರು ತಮ್ಮ ಮನದಾಳ ಮಾತುಗಳನ್ನ ಈ ಸಂದರ್ಭದಲ್ಲಿ ನಮಗೆ ನೆನಪು ಬರೋದು, ಪಾಪ ಅವರು ಧರ್ಮಪತ್ನಿಯವರು ಸೈಲೆಂಟ್ ಆಗಿ ಆ ಕಡೆ ಕುತ್ಕೊಂಡಿದ್ದಾರೆ. ಒಬ್ಬ ಯಶಸ್ವಿ ಗಂಡನ ಹಿಂದೆ ಹೆಂಡತಿ ಇರುತ್ತಾಳೆ ಅನ್ನೋದಕ್ಕೆ ಶಾಲೆ ನಿನಗಿರಲಿ ಸಂಸಾರ ನನಗಿರಲಿ ಅನ್ನುವಂತ ಮಾತುಗಳೊಂದಿಗೆ 34 ವರ್ಷಗಳ ಸೇವೆಯನ್ನು ಯಶಸ್ವಿಯಾಗಿ ಸಾರ್ಥಕತೆ ಅವರು ಸಹಕಾರವನ್ನು ನೀಡಿದ್ದಾರೆ. ಮಂಜುನಾಥ್ ಐಲೇಶ್ ದಂಪತಿಯವರಿಗೆ ಧನ್ಯವಾದಗಳು. ಈಗ ಅವರ ಆಪ್ತವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ, ಬಸ್ಸುಗಳು ಸಹಕರಿಸಲಿಲ್ಲ. ಗೆಳೆಯ, ಹಿರಿಯ ಅಣ್ಣ, ಸುಮಾರು 13 ವರ್ಷಗಳ ಒಡನಾಡಿ. ಪಲ್ವಲ್ದೊಡ್ಡಿ ಶಾಲೆಯಲ್ಲಿ ನಾನು ಸಹ ಶಿಕ್ಷಕನಾಗಿ ಕನಸುಗಳನ್ನು ಕಟ್ಟಿಕೊಂಡು ಆ ಪಲ್ವಲ್ದೊಡ್ಡಿ ಶಾಲೆಗೆ ಬಂದಾಗ ನನಗಿಂತಲೂ ತುಂಬಾ ಕನಸುಗಳನ್ನು ಕಟ್ಟಿಕೊಂಡು ಯಾಪಲ್ದಿನಿಯಲ್ಲಿ ಇರ್ತಕ್ಕಂಥ ಒಂದಷ್ಟು ಗೆಳೆಯರ ಬಳಗ ಇತ್ತು. ಅದರಲ್ಲಿ ಬಹಳ ಪ್ರಮುಖವಾಗಿ ಮಂಜುನಾಥ್ ಸರ್ ಬಂದಾಗ ಇಡೀ ಯಾಪಲ್ದಿನಿ ಕೊತ್ತ ಮಾಸ್ಟ್ರು ಮಂಜುನಾಥ್ ಸರ್ ಊರು ತುಂಬ ಎಲ್ಲ ಮಂಜುನಾಥ್ ಸರ್. ಆಟಕ್ಕೆ ಹೋದ್ರು ಮಂಜುನಾಥ್ ಸರ್, ಹಾಡಾಡ್ಸಿದ್ರು ಮಂಜುನಾಥ್ ಸರ್, ಸ್ಪೋರ್ಟ್ಸ್ ಆಡ್ಸಿದ್ರು ಮಂಜುನಾಥ್ ಸರ್. ಅದಾದ ನಂತರ ಅವ್ರ ಜೊತೆಗೆ ಯಾಕೆ ಬಂದಿದ್ದು ನಮ್ಮ ಹೆಡ್ ಮಾಸ್ಟರ್ ಧನಮ್ ಸರ್, ನಮ್ಮ ಹೆಡ್ ಮಾಸ್ಟರ್. ಅವ್ರು ಬಂದ ಕೂಡಲೇ ಮತ್ತಿಷ್ಟು ಬಲ ಬಂದ್ಬಿಡು. ಅಲ್ಲಿ ಪ್ರೈಮರಿಗೆ ನೋಡ್ತಾರೆ, ಅಲ್ಲಿ ಒಂದು ದೊಡ್ಡ ಪಡೆ ಇದೆ, ಮಲ್ಲಿಕಾರ್ಜುನ ಮಾಸ್ಟರ್. ಏನು ಒಬ್ರಿಗೊಬ್ರು ಎಷ್ಟು ತಂಡ ಅಂದ್ರೆ, ಇಡೀ ಊರು ಶೈಕ್ಷಣಿಕ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಕಷ್ಟಪಡ್ತಕ್ಕಂಥ ಒಂದು ಸಂಭ್ರಮದ ಕಾಲ ಅದು. ಅಂತಹ ಕಾಲದಲ್ಲಿ ನಾನು ಬಂದೆ, ಅವರ ಸ್ನೇಹ ಸಿಕ್ತು. ನಿಜಕ್ಕೂ ಕೂಡ ಅದು ಮರೆಯಲಾಗದ ಕ್ಷಣಗಳು. ಬೆಳಿಗ್ಗೆ 6 ಗಂಟೆಗೆ ನಮ್ಮ ಶಾಲೆ ಶುರುವಾಗ್ತಿತ್ತು. ಮಂಜುನಾಥ್ ಸರ್ದು ನಮ್ಮ ಶಾಲೆ ಪ್ರೈಮರಿ ಮತ್ತು ಹೈಸ್ಕೂಲ್. ನಾನು ಪಲ್ವಲ್ದೊಡ್ಡಿಯಿಂದ 3 ಕಿಲೋಮೀಟರ್ ವಾಕಿಂಗ್ ಮಾಡ್ಕೊಂತ ಜಾಗಿಂಗ್ ಮಾಡ್ಕೊಂತ ಹೋಗಿ ಹುಡುಗರಿಗೆಲ್ಲ ಸ್ಪೋರ್ಟ್ಸ್ ಕಲಿಸ್ತಿದ್ವಿ. ಎಂತ ಡೆಡಿಕೇಶನ್ ಇದು! ಮುಂಜಾನೆ 6 ಗಂಟೆಗೆ ಶುರುವಾದ್ರೆ ರಾತ್ರಿ 8 ಗಂಟೆಗೆ ಮುಗೀತಿತ್ತು ಶಾಲೆ. ಎಲ್ಲ 13 ವರ್ಷಗಳ ಕಾಲ ಇವರ ಒಡನಾಡಿಯಾಗಿ ನೋಡಿದ ನೆನಪುಗಳು ಸದಾಕಾಲ 24x7 ಅಂತೀವಲ್ಲ, ಅಂತ ಶಾಲೆಯನ್ನ, ಅಂತ ಶಿಕ್ಷಣವನ್ನ, ಅಂತ ವಿದ್ಯಾರ್ಥಿಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಗೆಳೆಯ ಮಂಜುನಾಥ್ ಸರ್ಗಿದೆ. ನಿಜಕ್ಕೂ ಅವರ ಒಡನಾಡಿಯಾಗಿ ನಾನು ಹಲವಾರು ಮಾತುಗಳನ್ನ, ನಾನು ನಿಜಕ್ಕೂ ಕೂಡ ಶಾಲು ಹಾರ ತಂದಿಲ್ಲ, ನನ್ನ ಮಾತುಗಳ ಮುತ್ತಿನ ಹಾರವನ್ನ ಪೋಣಿಸಲು ಬಂದಿದ್ದೆ. ಹಾಗೆ ಸ್ನೇಹದ ಶಾಲನ್ನು ಹೊಲಿಸಲು ಬಂದಿದ್ದೆ. ತುಂಬಾ ಖುಷಿ ಆಗ್ತದೆ ಸರ್, ನೀವು ಕೊಟ್ಟಿರ್ತಕ್ಕಂಥ ಈ ಒಂದು ಕೊಡುಗೆ. ಅದು ಅದೇನಂತಲ್ಲ, ಸುವರ್ಣ ಯುಗ ಅಂತೀವಲ್ಲ ನಾವು, ಅದು ಯಾವುದೋ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನ ಸುವರ್ಣ ಯುಗ ಅಂತಿಲ್ಲ, ಹಾಗೆ ಯಾಪದಿನಿಯ ಶೈಕ್ಷಣಿಕ ಇತಿಹಾಸದಲ್ಲಿ
ಮಂಜುನಾಥ್ ಸಾರು, ದಾನವ್ ಸಾರು, ಮಲ್ಲಿಕಾರ್ಜುನ್ ಸಾರು, ರಂಗಪ್ಪ ಸಾರು, ಇತರ ಎಲ್ಲ ಒಡನಾಡಿಗಳು ಅದೊಂದು ಸುವರ್ಣ ಸಂಭ್ರಮದ ಕಾಲ ಅಂತ ಸಂಭ್ರಮದ ಕಾಲವನ್ನ ನಿರ್ಮಾಣ ಮಾಡಿ ಹಲವಾರು ವಿದ್ಯಾರ್ಥಿಗಳನ್ನ ನಿರ್ಮಾಣ ಮಾಡಿದ್ರಿ. ಹಾಡು, ಆಟ, ಪಾಠ, ಶೈಕ್ಷಣಿಕ. ನಾನು ಎಲ್ಲಿ ಬಲವಂತೊಡ್ಡಾಗಿದ್ರೆ ಮೊದಲು ರಮೇಶ್ ಮಾಸ್ಟರ್ ಕರ್ಕೊಂಬರಂತೆ ಟ್ರ್ಯಾಕ್ಟರ್ ಕೊಟ್ಟು ಕಳಿಸ್ತಿದ್ರು ದಾನವ್ ಸರ್, ಹೋಗಿ ಕರ್ಕೊಂಬರ್ರಿ ಅಂತ ಮಂಜುನಾಥ್ ಸರ್. ಅಷ್ಟು ಒಂದು ಸುತ್ತ ಹಳ್ಳಿಗಳ ಶಿಕ್ಷಕರೆಲ್ಲ ಸೇರಿಕೊಂಡು ಒಂದು ಒಡನಾಡಿಯಾಗಿರ್ತಕ್ಕಂಥ ಈ ಸಂಭ್ರಮ ಇತ್ತಲ್ಲ, ನಿಜಕ್ಕೂ ಕೂಡ ಮರೆಯಲಾಗದು ಅಂತ ಸ್ನೇಹವನ್ನು. ಯಾರಾದ್ರೂ ಮನೆಗೆ ಹೋಗ್ಬಿಟ್ರೆ ಎಲ್ಲರಿಗೂ ಅಡಿಗೆ ಮಾಡಿ ಹಾಕೋದು. ಮಲ್ಲಿಕಾರ್ಜುನ್ ಸರ್, ಮಂಜುನಾಥ್ ಸರ್ ಮನೆಯಾಗ ದಾನವ್ ಸರ್ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಅನ್ಸ್ತಿದ್ದು. ಒಬ್ರು ಚಪಾತಿ ಮಾಡ್ಬೇಕು, ಒಬ್ರು ತರಕಾರಿ ಮಾಡ್ಬೇಕು, ಇನ್ನೊಬ್ರು ಒಳಗಡೆ ಕಟ್ ಮಾಡ್ಬೇಕು. ಏನದು ಶಿಸ್ತು. ಅದರಲ್ಲಿ ಮಿಲಿಟರಿ ಸರ್, ನಮ್ಗೆ ಮಿಲಿಟರಿ ಹ್ಯಾಂಡ್ ಅದೇ ತಾನೇ ಬಂದಿದ್ರು. ಏನ್ ಶಿಸ್ತು ಅಂತಂದ್ರೆ ಅವ್ರ ಶಿಸ್ತು ನೋಡಿ ನಾವು ನಿಜಕ್ಕೂ ಕೂಡ ಇಂಥವ್ರು ಸಂಘದಲ್ಲಿ ಇದ್ದದ್ದು ಬಹಳ ಖುಷಿ ಆಯ್ತು ಅಂತ ಅನಿಸ್ತಿತ್ತು. ಅಂತ ಒಂದು ಮಾತಿನಲ್ಲಂದ್ರು ಮಂಜುನಾಥ್ ಸರ್ ಮಾತು ಕೇಳಕಂದ್ರು ಎಲ್ಲರೂ ಇಡೀ ಊರಲ್ಲೆಲ್ಲರೂ ಕಾಯ್ತಿದ್ರು, ಎಷ್ಟು ಚಂದ ಮಾತಾಡ್ತಾರಲ್ಲ. ಯಾಕಂದ್ರೆ ಅದುವರೆಗೂ ಕೂಡ ಯಾವುದೇ ಆ ತರದ ವಾತಾವರಣವನ್ನ ನೋಡಿರದ ಅವರಿಗೆ ಇದೊಂದು ಹೊಸ ಜಗತ್ತು ಪರಿಚಯಿಸಿರ್ತಕ್ಕಂಥದ್ದು. ಮಕ್ಕಳಿಗೆ ಕನಸುಗಳನ್ನ ಕಂಡಿರ್ತಕ್ಕಂಥದ್ದು, ಮಕ್ಕಳಿಗೆ ಓದಿನ ಬೆಳವಣಿಗೆಗಳನ್ನ ಮುಂದಿನ ಪರಿಹಾರದ ಮಾರ್ಗಗಳನ್ನ ಹೇಳಿರ್ತಕ್ಕಂಥದ್ದು. ಒಂದು ಸತ್ಯ ಏನಂದ್ರೆ, ಒಬ್ಬ ಹುಡುಗನಿಗೆ 13 ಎಷ್ಟೋ ಮಾರ್ಕ್ಸ್ ಉಲ್ಟಾ ಪಲ್ಟಾ ಬಿದ್ದಿದ್ದು. ಶಶಿಕುಮಾರ್ ಇಲ್ಲಿದ್ದಾರಲ್ಲ ಶಶಿಕುಮಾರ್, ನಿಜಕ್ಕೂ ಕೂಡ ಗಾಬರಿ ಆಗಿಬಿಟ್ಟಿವಿ ನಾವು. ಹೆಂಗ್ ಸರ್ ಅಂತ ಹುಡುಗ ಹೆಂಗ್ ಫೇಲ್ ಆಗ್ತಾರೆ ಅಂತ. ಅದರ ಪ್ರಯತ್ನ ಪಟ್ಟ ಕ್ಷಣಗಳು ನೋಡ್ಬಿಟ್ರೆ ಅದು ನಮಗೆ ಇಲ್ಲ ಹಂಚ್ಕೊಳ್ಳೋದು ನಿಜಕ್ಕೂ ಕೂಡ ಖುಷಿ ಆಗ್ತದೆ. ಬೋರ್ಡ್ ತನ ಹೋಗಿ ಇಲ್ಲಿರ್ತಕ್ಕಂಥ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಆ ಪೇಪರ್ ಯಾರಿಗೆ ಹೋಗಿತ್ತು ಅದನ್ನ ಇವ್ರ ಪೇಪರ್ ಅಂತ ಹೇಳಿ ದಾಖಲೆ ಸಹಿತವಾಗಿ ಅವ್ರು ಮಾಡಿ ಇವ್ರ ರಿಸಲ್ಟ್ ಅನ್ನು ಕೊಡಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ದೊಡ್ಡ ಸಂಘಟಿತ ಪ್ರಯತ್ನ. ಇಂಥ ಮಾತುಗಳು ನೆನಪುಗಳು ಬಹಳ ಅದಾವ. ಯಾಕಂದ್ರೆ 13 ವರ್ಷದ ಪ್ರಯಾಣ 24/7 ಅವ್ರ ಜೊತೆಗೆ ಕಳೆದಿದ್ದೀನಿ ನಾನು. ಅವರ ಊಟ, ಅವರ ವಸತಿ, ಆ ಮಳೆ ಬಂದಾಗ ನೆನೆಸ್ಕೊಂಡಿರ್ತಕ್ಕಂಥ ಕ್ಷಣಗಳು ನಿಜಕ್ಕೂ ಕೂಡ ಮರೆಯಲಾಗದು. ಮಳೆ ಸೋಲ್ತಿದ್ರೆ ನಾವೆಲ್ಲರೂ ಕೂಡ ಆ ಸಾಮಾನ್ಯಂತೂ ಈ ಸಾಮಾನ್ಯಂತ ಅಂತೇಳಿ ಬಹಳ ಪ್ರೀತಿಯಿಂದ ಒಬ್ರಿಗೊಬ್ರು ಸಹಕರಿಸ್ತಾ ಬಾಳ್ತಿದ್ವಿ. ಆ ಸಹಕಾರ, ಪ್ರೀತಿ, ಸಹನೆ ನಿಜಕ್ಕೂ ಕೂಡ ನೀವು ಮೈಗೂಡಿಸಿಕೊಂಡಿದ್ದೀರಿ ಸರ್. ಎಷ್ಟು ಸಹನೆ ಅಂತಂದ್ರೆ ಮಂಜುನಾಥ್ ಸರ್ ಗಂಗಾವತಿ ಮಗನ ಕೊಟ್ಟಾರ. ಒಂದ್ಸಲನು ಬಂದೇನಪ್ಪ, ಎದಕ್ ಬರ್ಬೇಕಲ್ಲಿ, ಅಲ್ಲಿ ಮಗಳನ್ನ ಯಾರ ಮನೆಗೆ ಕೊಟ್ಟಿರಿ ನಮ್ಗೆ ಗೊತ್ತದಿಲ್ಲ, ಅವ್ರು ಆರಾಮಾಗಿರ್ತಾರೆ, ನಂದೇನಾದ ಅಂತ. ಅಷ್ಟು ಅವ್ರ ಬೀಗರ ಬಗ್ಗೆ ದೊಡ್ಡ ಹೆಮ್ಮೆ ಮತ್ತು ಗೌರವ. ಯಾವಾಗ ಬಂದ್ರೆ ಇಲ್ಲ ಮಾತಾಡಿಸಿದ್ರೆ ಹೋಗ್ಬಿಟ್ಟೆ ನಾನು ಒಟ್ಟ ಸಿಗೋದಿಲ್ಲ. ಅಷ್ಟು ಸದಾಕಾಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ತನ್ನ ಜೀವನವನ್ನೇ ಮುಡುಪಾಗಿರ್ತಕ್ಕಂಥ ಸ್ನೇಹಿತ ಅಂತಕ್ಕಂಥ ನನಗೆ ಹೆಮ್ಮೆ ಇದೆ. ಇನ್ನು ಮಾತಾಡಬೇಕಾಗಿದ್ದು ಸಮಯದ ಅಭಾವ, ಹೀಗಾಗಿ ನಾನು ತಡವಾಗಿ ಬಂದಿದ್ದೀನಿ. ನನಗೆ ಇಷ್ಟು ಸಾಕು. ತುಂಬ ಹೃದಯದ ಧನ್ಯವಾದಗಳು ಸರ್. ವೇದಿಕೆಗೆ, ಗೆಳೆಯರಿಗೆ, ನೀವು ನಿಮ್ಮ ಆರೋಗ್ಯ, ಆಯುಷ್ ಎಲ್ಲರೂ ಚೆನ್ನಾಗಿರ್ಲಿ. ಹಾಗೆ ನನ್ನ ತಂಗಿ ಬಗ್ಗೆ ಹೇಳೋದಾದ್ರೆ ನಿಜಕ್ಕೂ ಕೂಡ ಅದು ಏನೋ ನನಗೆ ಗೊತ್ತಿಲ್ಲ, ಯಾವ ಜನ್ಮದ ಪುಣ್ಯ ಅಂತಾರಲ್ಲ, ಹಂಗ ಸಿಕ್ಕಳು ಬೆನ್ನೆಲುಬಾಗಿ ನಿಂತಲು ಇಡೀ ಜೀವನವನ್ನ ಬಹಳ ಚೆನ್ನಾಗಿ ಗೆದ್ದುಬಿಟ್ರು ಅಂತಕ್ಕಂಥದ್ದು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಸರ್. ರಮೇಶ್ ಗಬ್ಬೂರ್ ಸರ್, ಧನ್ಯವಾದಗಳು ಸರ್ ತಮಗೆ. ಬಹುಶಃ ಕವಿಯ ಮಾತುಗಳು ಕಿವಿಗಷ್ಟೇ ಕೇಳಿಸಲಿಲ್ಲ, ಹೃದಯದವರಿಗೆ ಮುಖತ್ತವೆ ಅನ್ನುವಂತ ಮಾತನ್ನು ತಾವು ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ಈಗ ಇದೀಗ ತಾನೇ ಆಗಮಿಸಿರುವಂತ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಂತ ಸನ್ಮಾನ್ಯ ಶ್ರೀ ಜಿ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಸನ್ಮಾನ ಮಾಡುವುದರೊಂದಿಗೆ ಸ್ವಾಗತವನ್ನ ಕೋರ್ಬೇಕಂತ ಕೇಳ್ಕೊಳ್ತಾ, ಈಗ ತಾನೇ ಆತ್ಮೀಯ ಸ್ನೇಹಿತ ರಮೇಶ್ ಗಬ್ಬೂರ್ ಅವರು ನಾನು ನೋಡೇ ಇಲ್ಲ, ಒಂದು ಅಭಿಮಾನಿಯಿಂದ ಬಂದು ಮಾತಾಡಲಿಕ್ಕೆ ಧನ್ಯವಾದಗಳು. ಮತ್ತೋರ್ವರು ನಾವು ಊರಿನಲ್ಲಿ ಆರಂಭವಾದಾಗ ಇಡೀ ನನ್ನ ಕುಟುಂಬಕ್ಕೆ ಆಶ್ರಯವನ್ನು ನೀಡಿರ್ತಕ್ಕಂಥವ್ರು ಮತ್ತು ಆ ಊರಿಗೆ ಹಿರಿಯರಾಗಿರ್ತಕ್ಕಂಥವ್ರು ಪರಿಚಯ ಆಗಿರೋದು ಅಂದ್ರೆ ನಮ್ಮ ಕೋಟೆ ಅಧ್ಯಯನ ಸಮಿತಿ ರಚನೆ ಆಗ್ತದೆ. ಅಲ್ಲಿಂದ ನಮಗೆ ಮತ್ತು ಮಂಜುನಾಥ್ ಸರಿಗೆ ಒಂದು ಒಡನಾಡಿ. ಆಗ ಅಲ್ಲಿಂದ ನಾವು ನೋಡಿದಂಗೆ ಒಂದು ಹಸನ್ಮುಖಿ
ಎರಡು ಶ್ರದ್ಧೆ ಮತ್ತು ಕೊಟ್ಟ ಕೆಲಸವನ್ನ ಅಷ್ಟೇ ಪ್ರಾಮಾಣಿಕವಾಗಿ ನಿರ್ವಹಿಸುವಂತ ಅದ್ಭುತ ವ್ಯಕ್ತಿತ್ವ. ಸೊ ಇದು ನಮ್ಮ ಬಾಂಧವ್ಯದ ಒಂದು ಇನ್ನೂ ಗಟ್ಟಿ ಆಗಲಿಕ್ಕೆ ಮತ್ತು ನಮ್ಮ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಲಿಕ್ಕೆ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಕೊಡಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ನಾನು ಮಂಜುನಾಥ್ ಇಲ್ಲಿ ಅಂತದನ್ನ ನಾನು ಸುಮ್ಮನೆ ಸರ್ಚ್ ಮಾಡ್ತಿದ್ದೆ. ಇದರಲ್ಲಿ ಅದು ಫಿನಿಶ್ ಮತ್ತು ಎಸ್ಟೋನಿಶ್ ಹಾಗೂ ಸಾಮಿ ಭಾಷೆಯಲ್ಲಿ ಶ್ರೀಲಿಂಗಕ್ಕೆ ಸಂಬೋಧಿಸುವಂಥದ್ದು ಐಲಿ ಅನ್ನೋದು. ಅದೇನಂತಂದ್ರೆ ಅದನ್ನ ಎಷ್ಟು ಅದ್ಭುತ ಮತ್ತು ಬಹಳ ಅರ್ಥಗರ್ಭಿತವಾಗಿರುತ್ತೆ. ಅದರ ಅರ್ಥ ಐಲಿ ಎಂಬುದು ಅರ್ಥ ಪವಿತ್ರ, ಆಶೀರ್ವಾದ ಮತ್ತು ಪ್ರಕಾಶಮಾನ ಬೆಳಕು. ಈ ಪ್ರಕಾಶಮಾನ ಬೆಳಕು ವ್ಯಕ್ತಿತ್ವ ಏನೈತಲ್ಲ ಅದು ಮಂಜುನಾಥ್ ಬಹಳ ಅನ್ವಯಿಸ್ತದೆ. ಅದೇ ರೀತಿಯಲ್ಲಿ ಬಹುಶಃ ಅವರು ಕುಟುಂಬಕ್ಕೆ ಅದು ಐಲಿ ಅಂತ ಹೇಳಿ ಬಂದಿರೋದು ಅವರಲ್ಲಿ ಇರೋ ವ್ಯಕ್ತಿತ್ವವನ್ನ ಮುಂದೆ ಅಂದ್ರೆ ಆ ಭವಿಷ್ಯತ್ತಿನ ವ್ಯಕ್ತಿತ್ವವನ್ನು ಗುರುತಿಸಲಿಕ್ಕೆ ಬಂದಿದೆ ಅನ್ನೋದು ಗೊತ್ತಿಲ್ಲ. ಅಷ್ಟೇ ಪ್ರಕಾಶಮಾನ ವ್ಯಕ್ತಿತ್ವ ಇರುವಂತವ್ರು. ನಾವ್ ಯಾಕಂದ್ರೆ ಕೋಟೆ ಅಧ್ಯಯನ ಸಮಿತಿಯಿಂದ ಯಾವುದೇ ಕೆಲಸ ಮಾಡಿ ನಮಗೆ ಚಿತ್ರಗಾರ ಸರ್ ಮೊದಲು ಇರ್ತಿದ್ರು. ಅದಾದ್ಮೇಲೆ ನಾವೆಲ್ಲ ಸುಮ್ಕೆ ಅವ್ರ ಬೆನ್ನೆಲುಬಾಗಿರ್ತಿದ್ವಿ. ನಮ್ಮ ಮಂಜುನಾಥ್ ಸರ್ ಇಲ್ಲಿ ಅವರು ಎಲ್ಲವನ್ನೂ ಆರ್ಗನೈಸ್ ಮಾಡೋರು. ಅಫೀಸು ಮತ್ತು ಮಂಜುನಾಥ್ ಸರ್ ಅವರು ಎಲ್ಲವನ್ನೂ ಆರ್ಗನೈಸ್ ಮಾಡಿ ಅಲ್ಲಿ ನಮ್ಮ ಹೆಸರನ್ನ ಮುಂದೆ ತರೋರು. ಸೊ ನಾವೇನಾದ್ರು ಕೋಟೆ ಅಧ್ಯಯನ ಸಮಿತಿಯಲ್ಲಿ ಹೆಸರು ಕೊಡ್ತಿದ್ವಿ ಅಂದ್ರೆ ಇವರಿಬ್ಬರು ಶ್ರಮ ಅಲ್ಲಿ ಇತ್ತು ಅನ್ನೋದಕ್ಕೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅತ್ಯಂತ ಕಠಿಣವಾದ ಕೆಲಸ ಮಾಡೋದು ಅವ್ರು. ಇಲ್ಲಿವರೆಗೆ ನಾನು ಎಲ್ಲರೂ ಹೇಳಿದ ಮೇಲೆ ಕೇಳಿದ್ದು ಗೊತ್ತಾಗ್ತಿತ್ತು. ನನ್ನ ಒಡನಾಟದಲ್ಲಿ ಮಾತ್ರ ಅಲ್ಲ, ಅವರು ಇಡೀ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣದಲ್ಲಿ ಕೂಡ ಉಪನ್ಯಾಸಕರಾಗಿದ್ದಾಗ ವಿದ್ಯಾರ್ಥಿಗಳ ಮತ್ತು ಶಿಕ್ಷಣದ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿದ್ರು ಅನ್ನೋದನ್ನ ಬಹಳ ಗುರುತಿಸಬೇಕು. ಅದು ಮತ್ತೆ ನಮ್ಮ ಯುವ ಪೀಳಿಗೆಗಾಗಲಿ ಮತ್ತೆ ಇನ್ನೂ ಸೇವೆಯಲ್ಲಿರುವವರಿಗೆ ಅದೊಂದು ಮಾದರಿ ಆಗಬೇಕು ಅಂತ ನಾನು ಕೇಳ್ತಾ ಅದನ್ನು ಅನುಕರಿಸಬೇಕು. ಈಗ ಈ ಹಿನ್ನೆಲೆಯಲ್ಲಿ ನನಗೆ ಈ ಒಂದು ಸಂದರ್ಭಕ್ಕೆ ನಾನು ಆಕ್ಚುಲಿ ಸಾಮಾನ್ಯವಾಗಿ ಸಭೆಗಳಲ್ಲಿ ಬರಲ್ಲ. ಮಂಜುನಾಥ್ ಸಭೆ ಅಂತಾನೆ ಬಂದಿದ್ದೆ ಆಕ್ಚುಲಿ. ಇಲ್ಲಾಂದ್ರೆ ನಾನು ಸ್ಕಿಪ್ ಆಗ್ತೀನಿ, ಯಾಕಂದ್ರೆ ನಾನು ಪೇಪರ್ ತರಬೇಕಾಗಿತ್ತು ಅನ್ನೋ ಕಾರಣಕ್ಕೆ. ಇಂಥ ಒಂದು ಸಂದರ್ಭಕ್ಕೆ ನನಗೆ ಒಂದು ಅಧ್ಯಕ್ಷರು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ, ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಡೋಕ್ಕಾಗಿ ನಾನು ಅವರೆಲ್ಲರಿಗೆ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು. ಓಕೆ ಸರ್. ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಶ್ರೀ ನರಸಪ್ಪ ಭಂಡಾರಿ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಶ್ರೀ ಮಂಜುನಾಥ್ ಐಲಿ ದಂಪತಿಯವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಪದಾಧಿಕಾರಿಗಳು ಭಾಗವಹಿಸುವುದಕ್ಕೆ ವಿನಂತಿ ಮಾಡಿದ್ದಾರೆ. ಅಧ್ಯಕ್ಷರು ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಸಂಘ ಉಪನ್ಯಾಸಕರ ಸಂಘದಿಂದ ಅವರು ಕೂಡ ಸನ್ಮಾನವನ್ನು ಮಾಡಲಿದ್ದಾರೆ. ನರಸಪ್ಪ ಭಂಡಾರಿ ಸರ್ ಅವರು, ಒಕ್ಕರೇಶ್ ಸರ್ ಅವರು ನಮ್ಮ ಜೊತೆಗೆ ಸೇರಿಸಬೇಕು. ಭಂಡಾರಿ ಸರ್ ಡಿಗ್ರಿ ಕಾಲೇಜ್ ಪ್ರಾಚಾರ್ಯ ಶ್ರೀ ರೇಣುಬಸವ ಸರ್ ಅವರು ಕೂಡ ಈಗ ಮಂಜುನಾಥ್ ಐಲಿ ಸರ್ ಅವರಿಗೆ ಸನ್ಮಾನವನ್ನು ಮಾಡಲಿದ್ದಾರೆ. ದಯವಿಟ್ಟು ಸನ್ಮಾನದ ನಂತರ ವೇದಿಕೆಯಿಂದ ಕೆಳಗಿಳಿಬೇಕು, ಮುಂದಿನವರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಎಲ್ಲರೂ ಇಲ್ಲಿರುವಂತ ಎಲ್ಲರೂ ಸನ್ಮಾನವನ್ನ ಮಾಡಲಿದ್ದಾರೆ. ದಯವಿಟ್ಟು ಮಾಡಿಕೊಡಬೇಕು. ಈಗ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಂತ ಶ್ರೀ ಗುಡ್ಡ ಸರ್ ಅವರು ಕೂಡ ಸನ್ಮಾನವನ್ನು ಮಾಡಿದ್ದಾರೆ. ಎಲ್ಲರೂ ದಯವಿಟ್ಟು ಸನ್ಮಾನ ಮಾಡಿದಂತವರು ಮುಂದಿನವರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಪ್ರಾಂಶುಪಾಲರು ವೀರೇಶ್ ಶರಣರ್ ಸರ್ ಅವರು, SR ಜಿ ಮಲ್ಲಿಕಾರ್ಜುನ್ ಸರ್ ಅವರು ಉಪನ್ಯಾಸಕರು. ಮಂಜುನಾಥ್ ಸರ್ ಎಲ್ಲೋಡಿ ಬನ್ನಿ ಸರ್.